ಸ್ನೇಹಿತರೆ, ಆತ್ಮೀಯರೇ, ಇವತ್ತಿನ ಕಿರು ಜ್ಞಾನ ಸಂದೇಶ ಭಾಗವಾಗಿ ನಾವೊಂದು ಜ್ಞಾನವನ್ನು ತಿಳ್ಕೊಳ್ಳೋಣ. ಸ್ವರ್ಗ ನರಕಗಳು ಇದೆಯಾ? ಸ್ವರ್ಗ ನರಕಗಳು ಇದೆಯಾ ಅಂತ ಒಂದು ಅಂಶ. ಸ್ನೇಹಿತರೆ, ನಾವು ಯಾವಾಗಲೂ ಅರ್ಥ ಮಾಡ್ಕೋಬೇಕಾಗಿರೋದು, ಮಾನವನು ಅಂದ್ರೆ ಯಾವಾಗ ಮರಣವಂತನೋ, ಸಾವು ಅನ್ನೋದು ಆಗ್ತದೋ, ಅದಾದ್ಮೇಲೆ ಅವನಿಗೂ ಏನೇನು ಅಂದ್ರೆ ಯಾವ ರೀತಿಯಲ್ಲಿ ಮರಣ ಮೇಲೆ ಏನೇನು ವಿಷಯಗಳು ಅವನು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಉದಾಹರಣೆಗೆ ಪ್ರತಿಯೊಬ್ಬರು ಹೇಳ್ತಾ ಇರ್ತಾರೆ ಸ್ವರ್ಗ ಎಲ್ಲಿದೆ, ನರಕ ಎಲ್ಲಿದೆ ಅಂತ. ಸೊ ಸಾಮಾನ್ಯವಾಗಿ ಕೇಳ್ತಾ ಇರ್ತಾರೆ, ಸ್ವರ್ಗ ಎಲ್ಲಿದೆ, ನರಕ ಎಲ್ಲಿದೆ ಅಂತ. ಹೇಳ್ಬೇಕಂದ್ರೆ ಭೂಮಿ ಮೇಲೆ ಇರುವಾಗನೇ ಸ್ವರ್ಗ ನರಕ ಅಂದ್ರೆ ನಾವು ದುಃಖಗಳಿಗೆ ಒಳಗಾಗಿದ್ರೆ, ಈ ಅರಿಷಡ್ ವರ್ಗಗಳು ಮಾಯ ಒಳಗಾಗಿದ್ರೆ ಇಲ್ಲೇ ನರಕ. ಯಾವುದೇ ರೀತಿಯಲ್ಲಿ ಧ್ಯಾನ ಜ್ಞಾನ ಸಾಧನೆ ಮಾಡ್ತಾ ವಿವೇಕವಂತ ಅಂದ್ರೆ ವಿವೇಕವನ್ನು ಹೆಚ್ಚು ಮಾಡ್ಕೊಂತ, ಬುದ್ಧಿಯನ್ನು ಹೆಚ್ಚು ಮಾಡ್ಕೊಂತಂದ್ರೆ ಬುದ್ಧಿ ಜೀವನ ಏನಾಗತ್ತೆ, ಅದೇ ಒಂದು ಸುಖಮಯ ಜೀವನ ಅಂತ ಹೇಳ್ಬೋದು. ಅದೇ ಸ್ವರ್ಗ ಜೀವನ ಅಂತ ಹೇಳ್ಬೋದು. ಸ್ವರ್ಗ ನರಕ ಇಲ್ಲೇ ಕ್ರಿಯೇಟ್ ಆಗ್ತಾ ಇರ್ತದೆ. ನಮ್ಮ ಸುತ್ತು ನಮ್ಮ ಜೀವನ ಇಲ್ಲೇ ಸ್ವರ್ಗ ನರಕ ಅನ್ನೋದು ಯಾವಾಗಲೂ ವ್ಯಕ್ತಪಡಿಸ್ತಾ ಇರ್ತೀವಿ, ವ್ಯಕ್ತ ಆಗ್ತಾ ಇರ್ತದೆ. ಸೊ ಅದಕ್ಕೋಸ್ಕರ ಪ್ರಧಾನವಾಗಿ ಏನಂದ್ರೆ, ನಾವು ಯಾವ ರೀತಿಯಲ್ಲಿ ಈ ಜೀವನವನ್ನು ತೊಡಗಿಸ್ಕೊತಾ ಇದ್ವಿ. ಬುದ್ಧಿಯಿಂದ ಜೀವನ ನಡೀತಾ ಇದೀವ, ಇಲ್ಲ ಮನಸ್ಸು ಮಾತ್ರ ಇಟ್ಕೊಂಡು ಮನಸ್ಸಿಂದನೇ ಜೀವನ ನಡೀತಾ ಇದೆಯಾ? ಈ ಮನಸ್ಸು ಅನ್ನೋದು ವಿಧ ವಿಧ ರೀತಿಯಲ್ಲಿ ನಿಮಗೆ ಸಲಹೆಗಳು ಕೊಡ್ತಾ ಇರ್ತದೆ. ಒಂಥರ ಹೇಳ್ಬೇಕಂದ್ರೆ ನಿಮ್ಮನ್ನು ಡೈವರ್ಟ್ ಮಾಡುತ್ತೆ. ಅನೇಕ ರೀತಿಯಲ್ಲಿ ನಿಮ್ಮನ್ನು ಒಂಥರ ಗೊಂದಲಕ್ಕೆ ಕಾರಣವಾಗ್ತದೆ, ಕನ್ಫ್ಯೂಸ್ ಮಾಡ್ತಾ ಇರ್ತದೆ. ಪ್ರತಿಯೊಂದು ಏನೇನು ನೋಡ್ತೀವೋ, ಏನೇನು ಕೇಳಿಸ್ಕೊಂತೀವೋ ಎಲ್ಲದರಲ್ಲಿ ಹೋಗಿ ತೊಡಗಿಸ್ಕೊತಾ ಇರ್ತದೆ. ಆ ರೀತಿಯಲ್ಲಿ ಮಾಡುವಾಗ ಏನಾಗುತ್ತೆ, ಜೀವನದಲ್ಲಿ ಗೊಂದಲ ಆಗೋದು ಇನ್ನೇನಾಗತ್ತೆ ಹೇಳಿ? ಖಂಡಿತ ಗೊಂದಲ ಆಗ್ತದೆ. ಆವಾಗ ನಿಮಗೆ ಅದೇನಂದ್ರೆ ಆ ಬರುವಂಥ ಫಲಿತಗಳು ಒಂಥರ ಕೆಟ್ಟ ಫಲಿತಗಳು ಬರುತ್ತೆ ಜೀವನದಲ್ಲಿ. ಆವಾಗ ಖಂಡಿತ ಒಂದೇ ಅನ್ಸೋದು, ಇದೇನಪ್ಪ ನರಕಪ್ರಾಯ ಆಗಿದೆ ನಮ್ಮ ಜೀವನ ಅಂತ ಅನ್ಕೋತೀವಿ ನಾವು. ಆದರೆ ಯಾರು ಕಾರಣ? ನಿಮ್ಮ ಮನಸ್ಸೇ ಕಾರಣ. ನೀವೇ ಅದರಲ್ಲಿ ತೊಡಗಿಸ್ಕೊಂಡ್ರು. ನಿಮ್ಮ ಮನಸ್ಸು ಹೆಚ್ಚಾಗಿ ಅದರಲ್ಲಿ ತೊಡಗಿಸ್ಕೊಂಡಿದ ಮೇಲೆ ಆಗ್ತಾ ಇರೋಂಥ ಫಲಿತಗಳಿವೆಲ್ಲ. ಅದಕ್ಕೆ ನಮ್ಮ ಜೀವನದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಅರಿವು ಇಟ್ಕೋಬೇಕು ನಾವು. ಅವಾಗ ಸ್ವರ್ಗ ನರಕ ನಿಮ್ಮ ಕೈಯಲ್ಲೇ ಇದೆ, ಇನ್ನೆಲ್ಲೋ ದೂರ ಇಲ್ಲ. ನಾವು ಅನ್ಕೊಂತೀವಿ ಸ್ವರ್ಗ ಅಂದ್ರೆ ಬೇರೆ ಲೋಕದಲ್ಲಿದೆಯೋ, ಈ ಲೋಕದಲ್ಲಿದೆಯಾ ಅಂತ. ಈ ಲೋಕದಲ್ಲಿ ಸ್ವರ್ಗ ಅನ್ನೋದು ಸಾಧ್ಯವೇ ಇಲ್ಲ ಅಂತ. ಎಷ್ಟೋ ಮಾಸ್ಟರ್ಸು ಅವ್ರ ಹತ್ರ ಏನು ಇದ್ರೂ ಏನಿಲ್ಲ ಅಂದ್ರೂ, ಅವ್ರಿಗೆ ಸರಿಯಾದ ಸೌಕರ್ಯಗಳು ಇಲ್ಲ ಅಂದ್ರೂ, ಮೂಲಭೂತ ಸೌಕರ್ಯಗಳು ಇಲ್ಲ ಅಂದ್ರೂ ಸಹ ಮಾಸ್ಟರ್ಸ್ ಎಷ್ಟೋ ವಿವೇಕಂತವಾಗಿ ಅವ್ರ ಜೀವನವನ್ನು ನಡೆಸ್ಕೊಂತಾರೆ. ಮಾಸ್ಟರ್ಸ್ ಎಲ್ಲ ಸುಖವಾಗಿರ್ತಾರೆ, ಹೇಳ್ಬೇಕಂದ್ರೆ ಆನಂದವಾಗಿರ್ತಾರೆ, ಆನಂದಭರಿತವಾಗಿ ಜೀವನ ನಡ್ಕೊತಾ ಇರ್ತಾರೆ. ಅವ್ರ ಹತ್ರ ಮತ್ತೆ ಒಂದು ಸಾಮಾನ್ಯ ಮಾನವನಿಗಿರುವಂಥ ಸೌಕರ್ಯಗಳು ಅವ್ರ ಹತ್ರ ಇಲ್ಲ. ಹೇಳ್ಬೇಕಂದ್ರೆ ಒಂದು ಮೊಬೈಲ್ ಇಲ್ಲ, ಒಂದು ಕಾರ್ ಇಲ್ಲ, ಒಂದು ಮನೆ ಇಲ್ಲ, ಊಟ ಸರಿಯಾದ ಸಮಯಕ್ಕೆ ಸಿಗ್ತದೋ ಸಿಗಲ್ಲ ಗೊತ್ತಿಲ್ಲ, ಭಿಕ್ಷಾಟನಕ್ಕೆ ಹೋಗ್ಬೇಕು. ಇದೆಲ್ಲ ಇದ್ರೂ ಅವನು ಎಂತ ಸುಖವಂತವಾಗಿರ್ತಾನೆ, ಎಂತ ಆನಂದಮಯ ಜೀವನ ನಡೆಸ್ತಾ ಇರ್ತಾನೆ ಹೇಳಿ. ಮತ್ತೆ ಅದು ಹೇಗೆ ಬಂತು? ಅವ್ರ ಮನಸ್ಸು ಮೇಲೆ, ಅಂದ್ರೆ ಪ್ರತಿಯೊಬ್ಬರು ಮನಸ್ಸು ಮೇಲೆ ಆಧಾರ ಆಗ್ತದೆ. ನಾವು ಮನಸ್ಸಿಂದ ಹೆಚ್ಚು ಕೋರಿಕೆಗಳು, ಹೆಚ್ಚು ಅರಿಷಡ್ಗೋರ್ಗಲು ತೊಡಗಿಸ್ಕೊಂಡ್ರೆ ಇನ್ನೇನಾಗತ್ತೆ? ದುಃಖ ಇಲ್ಲ ಅಂದ್ರೆ ಅದೇ ನರಕ ಜೀವನ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಭೂಮಿ ಮೇಲೆ ಎಷ್ಟೋ ಜನ ನರಕ ಜೀವನ ಅನುಭವಿಸ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಅವರೇ, ಇನ್ನು ಯಾರು ಇಲ್ಲ. ಇನ್ನೊಬ್ಬರನ್ನು ಕೈ ಎತ್ತಿ ತೋರಿಸೋದು, ಇನ್ನೊಬ್ರು ಇವ್ರ ಕಾರಣ, ಅವ್ರ ಕಾರಣ, ಇದು ಗವರ್ಮೆಂಟ್ ಕಾರಣ, ಏನೋ ಪರಿಸ್ಥಿತಿಗಳ ಕಾರಣ ಅಂತ ಹೇಳೋದು, ಅದೆಲ್ಲ ಹೇಳ್ಬೇಕಂದ್ರೆ ಒಂಥರ ಎಕ್ಸ್ಕ್ಯೂಸಸ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಸುಮ್ಮನೆ ಆಪಾದನೆ ಮಾಡೋದು, ಆರೋಪಣೆ ಇನ್ನೊಬ್ಬರ ಮೇಲೆ ಮಾಡೋದು ಬಿಟ್ಟು, ಪ್ರತಿಯೊಂದು ನಮ್ಮ ಜೀವನದಲ್ಲಿ ಏನೇನು ನಡೀತಾ ಇದೆಯೋ ಸುಖ ದುಃಖಗಳ ಕಾರಣ ನಾವೇ ಆಗಿರ್ತೀವಿ. ಅಂದ್ರೆ ನಮ್ಮ ವಾಸ್ತವಕ್ಕೆ ಯಾರು ಕಾರಣ ಆಗಿರ್ತಾರೆ? ನಾವೇ ಕಾರಣ ಆಗಿರ್ತೀವಿ. ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಅವರ್ ಓನ್ ರಿಯಾಲಿಟಿ. ವಿ ಕ್ರಿಯೇಟ್ ಅವರ್ ಓನ್ ರಿಯಾಲಿಟಿ. ನಮ್ಮ ವಾಸ್ತವಕ್ಕೆ ನಾವೇ ಕಾರಣ ಅನ್ನೋದು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ, ಮೈಂಡಲ್ಲಿ ಇಟ್ಕೊಳ್ಳಿ ಯಾವಾಗ. ಇದೊಂದು ಅರ್ಥ ಮಾಡ್ಕೊಂಡ್ರೆ ಸಾಕು. ನಿಮ್ಮ ಜೀವನ ನರಕ ಮಾಡ್ಕೋಬೇಕಾ, ಸ್ವರ್ಗ ಮಾಡ್ಕೋಬೇಕಾ, ಈ ಭೂಮಿ ಮೇಲೆ
ಖಂಡಿತ ನಿಮಗೆ ಅರ್ಥ ಆಗತ್ತೆ. ಅದಕ್ಕೋಸ್ಕರ ನಮ್ಮ ಜೀವನವನ್ನು ನಾವು ಯಾವ ರೀತಿಯಲ್ಲಿ ನಡ್ಕೋಬೇಕಂದ್ರೆ ಮಾಯೆಗೊಳಗಾಗಬಾರ್ದು, ಅರಿಷಡ್ ವರ್ಗವನ್ನು ಹೆಚ್ಚು ತೊಡಗಿಸ್ಕೋಬಾರ್ದು, ಎಲ್ಲ ನಿಯಂತ್ರಣ ಇಟ್ಕೊಂಡು ನಮ್ಮ ಜೀವನವನ್ನು ಇಲ್ಲೇ ನಾವು ಸ್ವರ್ಗಮಯ ಮಾಡ್ಕೋಬೇಕು. ಸ್ವರ್ಗಮಯ ಮಾಡ್ಕೋಬೋದು. ಎಷ್ಟೋ ಮಾಸ್ಟರ್ಸ್ ಮಾಡಿದ್ದಾರೆ, ನಾವು ಮಾಡ್ಕೋಬೋದು. ಎಷ್ಟು ಬೇಕೋ ಅಷ್ಟೇ ತೊಡಗಿಸ್ಕೊಳ್ಳಿ, ಹೆಚ್ಚು ಏನು ಬೇಕಾಗಿಲ್ಲ. ಅತಿ ಸರ್ವತ್ರ ವರ್ಜಯತ್. ಯಾವುದೇ ಹೆಚ್ಚು ತಿಂದರೆ ಅದು ಕಹಿ ಆಗತ್ತೆ, ಸಹಿ ಆಗಲ್ಲ. ಅದು ಸಿಹಿ ಆಗಲ್ಲ, ಕಹಿ ಆಗತ್ತೆ ಅಲ್ವಾ. ಹೆಚ್ಚು ಹೆಚ್ಚು ಯಾವುದೇ ಅದು ಎಷ್ಟೇ ಸುಗರ್ ಉದಾಹರಣೆಗೆ ಶುಗರ್ ಇದೆ, ಸಕ್ಕರೆ ಇದೆ, ಸಕ್ಕರೆ ಹೆಚ್ಚಾಗಿ ತಿಂದರೆ ಏನಾಗುತ್ತೆ, ರೋಗ ಬರುತ್ತೆ. ಅದು ಸಿಹಿಯಾಗಿದೆ ಅಂತ ಹೆಚ್ಚು ತಿನ್ನೋಕ್ಕಾಗತ್ತಾ? ಆ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಅಷ್ಟೇ. ಯಾವುದೇ ಒಂದು ವಸ್ತುವಿರಲಿ, ವ್ಯಕ್ತಿಗಳಿರಲಿ, ಇನ್ನೊಂದು ಯಾವುದೇ ಇರಲಿ, ಯಾವುದಕ್ಕೂ ಅಂಟ್ಕೊಳಕ್ ಹೋಗಬಾರ್ದು. ಹೆಚ್ಚಾಗಿ ಹಚ್ಕೊಳ್ಳೋದು ಬೇಕಾಗಿಲ್ಲ. ಅದೆಲ್ಲ ಮಿತವಾಗಿರ್ಬೇಕು. ಮಿತ ಭಾಷಣೆ, ಮಿತ ಮಿತ ಚೇಷ್ಟೆಗಳು, ಮಿತ ಆಲೋಚನೆಗಳು, ಮಿತ ಆಹಾರ, ಯುಕ್ತ ಆಹಾರ, ಯುಕ್ತ ವಿಹಾರ, ಯುಕ್ತ ಆಚರಣೆಗಳು, ಯುಕ್ತ ಆಲೋಚನೆಗಳು ಎಲ್ಲ ಯುಕ್ತವಾಗಿರಬೇಕು, ಮಿತವಾಗಿರಬೇಕು. ಏನು ಬೇಕೋ ಅದು, ಎಷ್ಟು ಬೇಕೋ ಅಷ್ಟು. ಎಷ್ಟು ಬೇಕೋ ತಿನ್ನಬೇಕು, ಏನು ಬೇಕೋ ತಿನ್ನಬೇಕು. ಏನಂದ್ರೆ ಯಾವ್ದು ತಿನ್ನಬೇಕೋ ಅದು ತಿನ್ನಬೇಕು, ಯಾವುದಂದ್ರೆ ಅದು ತಿನ್ನಬಾರ್ದು, ಯಾವುದಂದ್ರೆ ಅದು ಯೋಚನೆ ಮಾಡಬಾರ್ದು. ಇಷ್ಟೆಲ್ಲ ಮಾಡಿಕೊಂಡ್ರೆ ನಮ್ಮ ಜೀವನ ಇಲ್ಲೇ ಸ್ವರ್ಗವಾಗತ್ತೆ. ಇದೇ ಸ್ವರ್ಗಧಾಮ ನಮಗೆ. ಈ ಭೂಮಿ ಸುಂದರವಾದದು, ಸುಂದರವಾದ ಭೂಮಿ ಇದು. ಒಂಥರ ಸುಂದರವಾದ ಶಾಲೆ ಮತ್ತೆ ಸುಂದರವಾದ ಮನೆ ನಮಗೆ. ಇಲ್ಲಿ ಬಂದಿದ್ದೀವಿ ನಾವು. ಇಲ್ಲಿ ನಾವು ಸೆಲೆಬ್ರೇಟ್ ಮಾಡ್ಕೋಬೇಕು ಪ್ರತಿ ಮೂಮೆಂಟ್ ಅನ್ನು, ಪ್ರತಿಯೊಂದು ಕ್ಷಣವನ್ನು ಆಚರಿಸ್ಬೇಕು. ಸಮಾರಂಭ. ಅದಕ್ಕೋಸ್ಕರ ಅದು ಪೂರ್ತಿ ನಿಮ್ಮ ಮೇಲೆ ಡಿಪೆಂಡ್ ಆಗತ್ತೆ. ಇನ್ನು ಯಾರನ್ನು ಆಪಾದನೆ ಮಾಡ್ಕೋಬಿಡಿ, ಯಾರನ್ನು ಬ್ಲೇಮ್ ಮಾಡ್ಕೋಬಿಡಿ. ಯಾವುದೇ ವಿಷಯಕ್ಕೂ ಕಷ್ಟ ನಷ್ಟ ದುಃಖ ಸುಖ ಏನೇ ಬಂದರೂ ಸಹ ನಮ್ಮ ಜೀವನದಲ್ಲಿ ಇದನ್ನ ಅರ್ಥ ಮಾಡ್ಕೊಂಡ್ರೆ, ಇನ್ನು ಸ್ವರ್ಗ ನರಕ ಪರಲೋಕದಲ್ಲಿ ಹೇಗಿರುತ್ತೆ ಅದು ನೋಡೋಣ. ಸ್ವರ್ಗ ನರಕ ಅನ್ನೋದು ಸ್ನೇಹಿತರೆ, ಯಾವಾಗ ಸಾವು ಅನುಭವಿಸ್ತೀವೋ ಅಂದ್ರೆ ಮರಣ ಹೊಂದ್ತೀವೋ, ಮರಣಕ್ಕಿಂತ ಮುಂಚೆ ನಿಮ್ಮ ಭಾವನೆಗಳು ಏನಿತ್ತು. ನಾನು ಹಿಂದೂ ಅಂತ ಇಟ್ಕೊಳ್ಳಿ, ನಾನು ಮರಣ ಹೋದ ತಕ್ಷಣ ನಮ್ಗೇನು ಕಾಣಿಸ್ತದೆ ಅಂದ್ರೆ, ಅಲ್ಲಿ ಹೋಗುವಾಗ ಆಚೆ ಕಡೆ ಖಂಡಿತ ಅನೇಕ ಅಂದ್ರೆ ಏನಾಗತ್ತೆ, ಅಲ್ಲಿ ಒಂದು ಯಮ ಬರ್ತಾ ಇದ್ದಾನೆ. ಒಂದು ಆ ಎತ್ತು ಅಂತ ಹೇಳ್ತೀವಲ್ಲ, ಎತ್ತು ದುನ್ನಪೋತು ಅಂತ ಹೇಳ್ತೀವಲ್ಲ ತೆಲುಗಲ್ಲಿ. ಒಂದು ಯಮದೂತ ಅವ್ರ ವೆಹಿಕಲ್ ಮೇಲೆ ಬರ್ತಾ ಇದ್ದಾರೆ, ನಾವು ಕರ್ಕೊಂಡು ಹೋಗಿ ಬರ್ತಾ ಇದ್ದಾರೆ ಅಂತ ಈ ತರ ಭಾವನೆಗಳು ಬರ್ತದೆ ನಾವು ಹಿಂದೂ ಆದ್ರೆ. ಅರ್ಥ ಆಯ್ತಾ? ಅಂದ್ರೆ ನಮ್ಮ ಭಾವನೆಗಳು ಏನಿತ್ತು ಈ ಸಾವು ಅನುಭವಿಸೋಕೆ ಮುಂತೆ, ನಮ್ಮ ಯಾವ ಮೈಂಡ್ ಇತ್ತು, ನಾನು ಹಿಂದುವ, ಕ್ರಿಶ್ಚಿಯನ ಮತ್ತೆ ಮುಸ್ಲಿಮ, ಆ ರೀತಿ ನೋಡಿದ್ರೆ ಯಾರಿಗೂ ಏನು ಭಾವನೆಗಳು ಒಳಗಿರ್ತದೋ ಅದೇ ಕಾಣಿಸ್ತದೆ. ಸಾವು ಅನುಭವಿಸಿದ ಮರುಕ್ಷಣವೇ, ಆ ಕ್ಷಣವೇ ಆ ಥರ ಕಾಣಿಸ್ತದೆ. ಉದಾಹರಣೆಗೆ ಕ್ರೈಸ್ತು ಸತ್ತೋಗಿದೆ ಅಂತ ಇಟ್ಕೊಳ್ಳಿ, ಅವರು ಮರಣ ಹೊಂದ್ರೆ ಏನಾಗುತ್ತೆ, ಆಚೆ ಕಡೆ ಜಸ್ಟ್ ಈ ದೇಹ ಬಿಟ್ಟ ತಕ್ಷಣವೇ ಒಂದು ಕ್ರಾಸು, ಅಲ್ಲಿ ಒಂದು ರೋಸ್, ಒಂದು ತರ ರೋಸ್ ಒಂಥರ ಗಾರ್ಲ್ಯಾಂಡು ಈ ರೀತಿಯಲ್ಲಿ ಸ್ವಲ್ಪ ಅದೆಲ್ಲ ಕಾಣಿಸ್ತಾ ಇರ್ತದೆ. ಯಾಕಂದ್ರೆ ಅವರ ಭಾವನೆಗಳಾಗಿತ್ತು. ಆಮೇಲೆ ಈ ಮುಸ್ಲಿಂ ತೀರೋಗಿದೆ ಅಂತ ಇಟ್ಕೊಳ್ಳಿ, ಅವ್ರಿಗೆ ಎರಡು ಅಕ್ಷರಗಳು ಕಾಣಿಸ್ತಾ ಇದೆ, ಕಾ ಭಾ ಅಂತ ಒಂದು ಎರಡು ಅಕ್ಷರಗಳು ಕಾಣಿಸ್ತಾನೆ ಇರ್ತದೆ. ಇನ್ನು ಕ್ರಿಶ್ಚಿಯನ್ಸ್ಗೆ ಏನಾಗುತ್ತೆ, ಈ ದೇವಕನ್ಯೆಗಳು, ಯಾರೋ ದೇವಕನ್ಯೆಗಳು ಬಂದರು. ಸೊ ಆ ರೀತಿಯಲ್ಲಿ ಇವೆಲ್ಲದಕ್ಕೂ ಕಾರಣ ಏನಂದ್ರೆ ನಮ್ಮಲ್ಲಿರುವಂಥ ಭಾವನೆಗಳು. ಉದಾಹರಣೆಗೆ ಒಂದು ರಾಜಕೀಯ ನಾಯಕರು ಅವರು ತೀರೋದಂತ ಇಟ್ಕೊಳ್ಳಿ, ಅವ್ರಿಗೇನು ಕಾಣಿಸ್ತದೆ, ಆ ದೇಹ ಬಿಟ್ಟ ತಕ್ಷಣವೇ ಅವನ ಜೆಂಡ ಏನಿದೆಯೋ, ಏನಂದ್ರೆ ಒಂಥರ ಅವನ ಫ್ಲಾಗ್ ಇರ್ತದಲ್ಲ, ಪಾರ್ಟಿ ಫ್ಲಾಗ್, ಅದೇ ಕಾಣಿಸ್ತಾ ಇರ್ತದೆ ಅವನಿಗೆ. ಯಾಕಂದ್ರೆ ಅವನ ಭಾವನೆಗಳಾಗಿತ್ತು, ಏನ್ ಮಾಡೋದು ಆ ರೀತಿಯಲ್ಲಿ. ಸೊ ಈ ರೀತಿಯಲ್ಲಿ ನೋಡ್ತಾ ಇದ್ರೆ ಅನೇಕ ವಿಷಯಗಳು ನಾವೇನೇನು ಇಲ್ಲಿ ಭಾವನೆ ಇಟ್ಕೊಂಡಿರ್ತೇವೆ ಅದೇ ಕಾಣಿಸ್ತಾ ಇರ್ತದೆ. ಅರ್ಥ ಮಾಡ್ಕೊಳ್ಳಿ. ಅದು ನಾವು ಅನುಭವಿಸೋದು ಶುರು ಮಾಡ್ಬೇಕಾಗತ್ತೆ. ಒಂದು ರೀತಿಯಲ್ಲಿ ಅನುಭವಿಸೋದು ಶುರು ಆಗತ್ತೆ. ಅಂದ್ರೆ ಆ ರೀತಿಯಲ್ಲಿ ಸ್ವಲ್ಪ ಸಮಯ ನಾವು ಕಳೆದು ಹೋಗ್ತದೆ. ಅದೇ ರೀತಿಯಲ್ಲಿ ಸಾವು ಅನುಭವಿಸಿದ ಮರುಕ್ಷಣವೇ ಇದೆಲ್ಲ ಆಗ್ತಾ ಇರ್ತದೆ ನೋಡಿ, ಒಬ್ಬೊಬ್ರಿಗೆ ಒಂದು ರೀತಿಯಲ್ಲಿ. ಇನ್ ಸ್ವಲ್ಪ ಏನ್ ಮಾಡ್ತಾರಂದ್ರೆ, ಮರಣ ಹೊಂದಿದ ಮೇಲೆ ಈ ರೀತಿಯಲ್ಲಿ ಕಾಣಿಸ್ತದೆ, ಸ್ವಲ್ಪ ಮುಂದಕ್ಕೆ ಹೋಗ್ತಾರೆ, ಮತ್ತೆ ವಾಪಸ್ ಬಂದ್ಬಿಡ್ತಾರೆ. ಸೊ ಅದನ್ನು ನಾವು ಗಮನಿಸಿದ್ವಿ. ನಮ್ಮ ಸಾಮಾನ್ಯ ಈ ಭೂಮಿ ಮೇಲೆ ಎಷ್ಟೋ ಜನ ಮುಂದಕ್ಕೆ ಹೋಗಿರ್ತಾರೆ, ಮರಣದಲ್ಲಿ ಆ ಕೊನೆ ಶ್ವಾಸನ ಬಿಟ್ಟು ಸ್ವಲ್ಪ ಮುಂದಕ್ಕೆ ಹೋಗಿ ಇಂಥ ಅನುಭವಗಳು ಪಟ್ಟು ಮತ್ತೆ ವಾಪಸ್ ಬರ್ತಾರೆ. ಆವಾಗ ಹೇಳ್ತಾರೆ, ಯಾರೋ ವಿಭೂತಿ ಕೊಟ್ಟರು, ಯಾರೋ ಸ್ವಾಮೀಜಿ ಇವ್ರಿಗೆ ಏನೋ ಕೊಟ್ಟರು, ಅವರು ಎದ್ಕೊಂಡು ಮತ್ತೆ ನಿಂತ್ಕೊಂಡಿದ್ರು, ಮತ್ತೆ ಜೀವನ ಬಂತು ಅಂತ ಅನ್ಕೊಂತೀವಿ ನಾವು. ಆದ್ರೆ ಅವ್ರಿಗೆ ಸಮಯ ಇದೆ, ವಾಪಸ್ ಬರ್ತಾರೆ. ಬಟ್ ಅದು ಅನುಭವಿಸಿ ಬಂದಿರ್ತಾರೆ.
ಈ ಮರಣ ಹೊಂದಿದ ಮೇಲೆ ಮರಣಾಂತರ ಜೀವನ ಏನಿದೆಯೋ ಅದರಲ್ಲಿ ಸ್ವಲ್ಪ ಅನುಭವಗಳು ಪಟ್ಕೊಂಡು ಮತ್ತೆ ವಾಪಸ್ ಬರ್ತಾರೆ. ಈ ರೀತಿಯಲ್ಲಿ ಆಗ್ತಾ ಇದೆ ಸ್ನೇಹಿತರೆ. ಸೊ ಆ ರೀತಿಯಲ್ಲಿ ಆಗ್ತಾ ಇರ್ತದೆ. ಇದೇನಂತಂದ್ರೆ ಈ ಈ ಒಂದು ಸ್ಟೇಜ್ ದಾಟಿದ ಮೇಲೆ ಏನಾಗುತ್ತೆ ಹೇಳ್ತೀನಿ. ಮರಣ ಹೊಂದಿದ ಮೇಲೆ ಇದೊಂದು ಸ್ಟೇಜ್, ಫಸ್ಟ್ ಸ್ಟೇಜ್ ಅಂತ ಹೇಳ್ತಾ ಇದ್ದೀನಿ ನಾನು. ಅದು ನಮ್ಗೊಂಥರ ಏನಾಗತ್ತೆ, ಈ ನಮ್ಮ ಭಾವನೆಗಳ ಮೇಲೆ ಅವೆಲ್ಲ ಕಾಣಿಸ್ತಾ ಇರ್ತದೆ. ಅದನ್ನು ಎಕ್ಸ್ಪೀರಿಯನ್ಸ್ ಆಗಿದ ಮೇಲೆ ಇನ್ನು ಸ್ವಲ್ಪ ಮುಂದೆ ಹೋದ್ರೆ ಒಂಥರ ಕತ್ತಲೆ, ತುಂಬಾ ಕತ್ತಲೆ ಅಂತ ಒಂದು ದೊಡ್ಡ ಪೈಪಿಂದ ನಾವು ಆ ಸೊರಂಗದಿಂದ ಮುಂದಕ್ಕೆ ಹೋಗ್ತಾನೇ ಇರ್ತೀವಿ. ಅಲ್ಲಿ ಎಷ್ಟು ಹೆಂಗಿರ್ತದೆ ಅಂದ್ರೆ ಒಂಥರ ಕಷ್ಟವಾಗಿರ್ತದೆ. ಅದು ఎందుకు ತುಂಬಾ ಕತ್ತಲೆ ಅಲ್ವಾ. ಆದ್ರೆ ಕೊನೆಯ ಪ್ಲೇಸ್ ಅಲ್ಲಿ ನಮ್ಗೆ ಏನು ಕಾಣಿಸ್ತಾ ಇರ್ತದೆ ಅಂದ್ರೆ ಒಂದು ದೊಡ್ಡ ಬೆಳಕು ಕಾಣಿಸ್ತಾ ಇರ್ತದೆ. ಅಲ್ಲಿವರೆಗೂ ಆ ಸೊರಂಗದಲ್ಲಿ ಹೋಗಿ 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 ಆ ಆ ಕಡೆ ಆ ಕಡೆ ಹೋದ ತಕ್ಷಣ ಒಂದು ದೊಡ್ಡ ಬೆಳಕಲ್ಲಿ ನಾವು ಅದರಲ್ಲಿ ಅದ್ರ ಒಳಗಡೆ ಹೋಗ್ಬಿಡ್ತೀವಿ. ಅಂದ್ರೆ ಅದರಲ್ಲಿ ಜಂಪ್ ಆಗ್ತೀವಿ. ಅಲ್ಲಿ ನಮಗೆ ತುಂಬಾ ಒಂಥರ ರಿಲೀಫ್ ಅನಿಸಿದ ಮೇಲೆ ನೋಡಿ, ಈ ರೀತಿಯಲ್ಲಿ ಜನ ಅಷ್ಟುವರೆಗೂ ಆ ಬೆಳಕಲ್ಲಿ ಹೋಗಿ ಮತ್ತೆ ವಾಪಸ್ ಬಂದಿರೋರು ಇದ್ದಾರೆ. ಆ ಬೆಳಕುವರೆಗೂ ಹೋಗಿ ಮತ್ತೆ ವಾಪಸ್ ಬಂದು ಈ ದೇಹದಲ್ಲಿ ಎಚ್ಚರಿಕೆ ಬಂದಿರುವಂತ ತುಂಬಾ ಜನ ಇದ್ದಾರೆ. ಈ ನಮ್ಮ ಭೂಮಿ ಮೇಲೆ ನಾವು ಈ ಸಾಮಾನ್ಯ ಈ ಜೀವನದಲ್ಲಿ ನೋಡ್ತಾ ಇರ್ತೀವಿ, ಎಷ್ಟೋ ಎಕ್ಸಾಂಪಲ್ಸ್ ಕೇಳಿಸ್ಕೊತಾ ಇರ್ತೀವಿ ಅಲ್ವಾ. ಅದೂ ಆಗಿದೆ. ಆದ್ರೆ ಅಲ್ಲಿ ಹೋದ್ಮೇಲೆ ಅಲ್ಲಿ ನಿಮ್ಗೆ ಸಿಗುವಂತವ್ರು ನಿಮ್ಮ ಬಂಧು ಮಿತ್ರಗಳು ಎಲ್ಲ, ಅಂದ್ರೆ ವಿಧ ವಿಧ ಏನೇನು ಇದೆಯೋ ಎಲ್ಲರೂ ಅಲ್ಲಿ ಕಾಣಿಸ್ತಾ ಇರ್ತಾರೆ ಅಲ್ವಾ. ಸೊ ಆ ರೀತಿಯಲ್ಲಿ ಏನಾಗುತ್ತೆ, ಉದಾಹರಣೆಗೆ ಅಲ್ಲಿನೂ ಅಷ್ಟೇ. ಏನಂತಂದ್ರೆ ನಾವು ಈ ಇಲ್ಲಿ ಏನಾಗತ್ತೆ, ಭೂಮಿ ಮೇಲೆ ಇರುವಾಗ ನಾವು ಮೇಲಕ್ಕೆ ಅಂದ್ರೆ ನಾವು ಎಚ್ಚರಿಕೆ ಇರುವಾಗ ಒಂದು ವ್ಯಕ್ತಿ ನೋಡ್ತಾ ಇದ್ವಿ ಅಂದ್ರೆ ಅವ್ರ ಪ್ರತಿಬಿಂಬ ನಮ್ಮ ಕಣ್ಣಲ್ಲಿ, ನಮ್ಮ ರೆಟಿನಾದಲ್ಲಿ ಕಾಣಿಸ್ತಾ ಇರ್ತದೆ. ಅಂದ್ರೆ ಆ ವ್ಯಕ್ತಿ ನಮ್ಗೆ ಇದಾರ ಇಲ್ಲ ಅಂತಂದ್ರೆ ಕಣ್ಣುಗಳು ನೋಡಿದ್ರೆ ಗೊತ್ತಾಗೋದು. ನಾವು ಕಣ್ಣುಗಳು ಮುಚ್ಚಿದ ಮೇಲೆ ನಾವು ಆ ಸಾವು ಅನುಭವಿಸಿದಂತ ಪರಿಸ್ಥಿತಿಯಲ್ಲಿ ಏನಾಗುತ್ತೆ, ಕಣ್ಣುಗಳು ಮುಚ್ಚಿದ ಮೇಲೆ ಇನ್ನು ಬಾಹ್ಯ ಪ್ರಪಂಚ ಇಲ್ಲ ನಮಗೆ. ಸ್ಮೃತಿ ಮಾತ್ರ ಇರ್ತದೆ ನೋಡಿ, ಸ್ಮೃತಿ ಮಾತ್ರ ಹೊರಗಡೆ ಇರ್ತದೆ. ಯಾಕಂದ್ರೆ ಆ ಸ್ಮೃತಿಗಳೆಲ್ಲ ಕಣ್ಣುಗಳು ಬೇಕಾಗಿಲ್ಲ ಅದಕ್ಕೂ. ಆ ರೀತಿಯಲ್ಲಿ ಸ್ವಲ್ಪ ಸ್ಮೃತಿಗಳು ನಮ್ಗೆ ಇರತ್ತೆ. ಖಂಡಿತ ದೇಹ ಬಿಟ್ಟಿದ ಮೇಲೇನೂ ಆ ಸ್ಮೃತಿಗಳು ಇರುತ್ತೆ. ಆದ್ರೆ ಹೋಗ್ತಾ 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 ಏನಾಗುತ್ತೆ, ಆ ಸ್ಮೃತಿಗಳು ಮರಿಬೇಕಾಗತ್ತೆ. ಯಾಕಂದ್ರೆ ಮನಸ್ಸುನು ದಾಟಿ ಹೋಗ್ತೀವಲ್ವಾ, ಆ ರೀತಿಯಲ್ಲಿ ಆಗ್ತದೆ. ಇಲ್ಲಿ ಏನಂದ್ರೆ ನಾವು ಯಾವಾಗ ಆ ಬೆಳಕಲ್ಲಿ ಹೋಗಿದ ಮೇಲೆ ಅಲ್ಲಿ ನಾವು ನೋಡ್ತಾ ಇರುವಂತ ಬಂಧು ಮಿತ್ರಗಳು ಎಲ್ಲ ಏನೇನಿದೆಯೋ ಅಲ್ಲಿನೂ ಸಹ ಏನಾಗುತ್ತೆ ಗೊತ್ತಾ. ಸೊ ಅಲ್ಲಿನೂ ಸಹ ಖಂಡಿತವಾಗಿ ನಮ್ಮ ಇಂದಿನ ತೀರೋಗಿರುವಂತ ಬಂಧುಗಳು ಮಿತ್ರಗಳು ಸ್ನೇಹಿತಗಳು ಎಲ್ಲ ಮೀಟ್ ಮಾಡ್ಕೊಂತೀವಿ. ಅಲ್ಲಿ ಸಹ ನಮ್ಮ ಸೂಕ್ಷ್ಮ ದೇಹದಲ್ಲಿ ಅಂದ್ರೆ ನಮ್ಮ ಮನೋಮಯ ಕೋಶದಲ್ಲಿ ಏನೇನು ಕೋರಿಕೆಗಳು ಇರ್ತಿರ್ತದೋ, ಉದಾಹರಣೆಗೆ ವಿಧ ವಿಧ ಕೋರಿಕೆಗಳು ಇರ್ತಿರ್ತದೆ. ಆ ವಿಧ ವಿಧ ಕೋರಿಕೆಗಳು ಮೊದಲೇ ಅಲ್ಲಿ ತೀರಿಸ್ಕೊಳ್ಳುವಂತ ಅವಕಾಶ ಅಲ್ಲಿ ಇದೆ. ಅದು ಮಾಡ್ಕೋಬಹುದು. ಅದು ಮಾಡ್ಕೊಂಡಿದ್ರು ಖಂಡಿತ ನೀವು ಅದಕ್ಕೆ ಅವಕಾಶ ಇದೆ. ಇಲ್ಲ ಯಾವುದೇ ರೀತಿಯಲ್ಲಿ ನಮಗೆ ಈ ನರಕ ಸಂಬಂಧಿತ ಒಂಥರ ಕಷ್ಟತರ ಮನಸ್ಸಿದೆ ಅಂತ ಇಟ್ಕೊಳ್ಳಿ, ಅವೆಲ್ಲ ಅನುಭವಿಸ್ತೀವಿ. ಒಂದು ಉದಾಹರಣೆಗೆ ಒಂದು ಊರಿಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಒಂದು ಊರಿಗೆ ನಾವು ನಾರ್ಮಲ್ ಆಗಿ ಈ ಭೂಮಿ ಮೇಲೆ ಯಾವುದೋ ಒಂದು ಊರಿಗೆ ಹೋಗ್ತೀವಿ. ಹೋಗುವಾಗ ನಮ್ಮ ಭಾವನೆಗಳು ಹೇಗಿರ್ತದೆ ಹೇಳಿ. ಅಲ್ಲಿ ಹೋದ ತಕ್ಷಣ ನನಗೆ ಯಾರೋ ಈ ಏನಂತ ಅನ್ಕೊಂತೀವಿ ಒಳಗಡೆ, ಒಳ್ಳೆ ಮನಸ್ಸು ಇರ್ತಾರೆ, ಕೆಟ್ಟವರು ಇರ್ತಾರೆ. ನಾವೇನ್ ಅನ್ಕೊಂತೀವಿ, ಕೆಟ್ಟವರೇ ಬರ್ತಾರೆ ಮುಂದೆ ಅಂತ ನಾವು ಆ ಭಾವನೆ ಇಟ್ಕೊಂಡೇ ಹೋಗ್ತೀವಿ. ಅಲ್ಲಿ ಅವರೇ ಬಂದಿರ್ತಾರೆ ನೋಡಿ. ಈ ಒಳ್ಳೆಯವರು ಬರ್ತಾರೆ ಅಂತ ಭಾವ ನಮ್ಮಲ್ಲಿ ಇರಲ್ಲ. ಯಾರೋ ನಮ್ಗೆ ಸಾಲ ಕೊಟ್ಟಿರ್ತಾರೆ, ಅವನು ಬೈಯಕ್ ಬರ್ತಾನೆ ಅಂದ್ರೆ ಅವನೇ ಬಂದಿರ್ತಾನೆ, ಅಲ್ಲಿ ಕೂತಿರ್ತಾನೆ, ಫಸ್ಟ್ ಅವನೇ ಕೂತಿರ್ತಾನೆ. ಒಳ್ಳೆಯವರು ನಿಮ್ಗೆ ಸನ್ಮಾನ ಮಾಡೋರು ಹಿಂದೆ ಕೂತಿರ್ತಾರೆ. ಯಾಕಂದ್ರೆ ನಿಮ್ ಭಾವನೆ ಆಗಿತ್ತು, ಆ ಊರಿಗೆ ಹೋಗಕ್ ಮುಂಚೆ ಆ ಭಾವನೆಗಳಿತ್ತು. ಅದೇ ರೀತಿಯಲ್ಲಿ ಈ ಭೂಮಿನ ಬಿಟ್ಟು ನೀವು ಪರಲೋಕ ಹೋಗ್ತಾ ಇದ್ವಿ ಅಂದ್ರೆ, ಪರಲೋಕದಲ್ಲಿ ಹೋಗುವಾಗ ನಿಮ್ಗೆ ಏನಿದೆ ಅಂದ್ರೆ ಇಲ್ಲಿ ಕೇಳ್ಕೊಂಡಿರ್ತೀವಿ, ಪುರಾಣಗಳಲ್ಲಿ ಗ್ರಂಥಗಳಿಂದ ಕೇಳ್ಕೊಂಡಿರ್ತೀವಿ. ನಮ್ಗೆ ಅಲ್ಲಿ ಹೋದ್ಮೇಲೆ ಒಂಥರ ನರಕಲೋಕ, ಯಮನು ಬರ್ತಾನೆ, ನಾನು ಕರ್ಕೊಂಡೋಗಿ ಒಂದು ಇದರಲ್ಲಿ ಒಂದು ಯಮಪಾಶದಲ್ಲಿ ಹಾಕಿ ಚೆನ್ನಾಗಿ ಆ ಎಣ್ಣೆಯಲ್ಲಿ ಹಾಕಿ ಇದು ಮಾಡ್ತಾನೆ, ಅದು ಮಾಡ್ತಾನೆ. ಅವೆಲ್ಲ ನೀವು ಅನುಭವಿಸೋದು ಗ್ಯಾರಂಟಿ. ಅಂದ್ರೆ ಅದಕ್ಕೆ ಇಲ್ಲಿರುವಾಗನೇ ನೀವು ಆಧ್ಯಾತ್ಮಿಕ ಶಾಸ್ತ್ರ ಓದಿದ್ರೆ ನಿಮ್ಗೆ ಸುಂದರವಾದ ಆ ಅನುಭವಗಳಿರ್ತದೆ. ನಿಮ್ಗೆ ಅರ್ಥ ಆಗತ್ತೆ, ನಾನು ಇಲ್ಲಿಂದ ಏನಾಗ್ತದೆ ಅಂದ್ರೆ, ನಾನು ಈ ಶರೀರ ಇಲ್ಲ, ಈ ಮನಸ್ಸಲ್ಲ, ಈ ಬುದ್ಧಿ ಅಲ್ಲ, ನಾನು ಒಂದು ಆತ್ಮ ಪದಾರ್ಥ. ನಾನು ಎಲ್ಲಿ ಹೋದ್ರೂ ಆತ್ಮ, ಅಂದ್ರೆ ಆತ್ಮ ಅನ್ನೋದು ನಿತ್ಯವಾಗಿ ಇರುವಂಥದ್ದು, ಶಾಶ್ವತವಾಗಿರುವಂಥದ್ದು, ಇದು ಆನಂದವಾದ ಜೀವನ. ಇದೆಲ್ಲ ನಿಮ್ಗೆ ಈ ಭಾವನೆಗಳು ಇದ್ದಿದ್ರೆ ಅಲ್ಲಿ ಹೋದ್ರೆ ನೇರವಾಗಿ ಹಾಸ್ಟೆಲ್ ಮಾಸ್ಟರ್ಸು, ಏಂಜಲ್ಸು, ಯಮದೂತನೇ ಇಲ್ಲ, ಚಾನ್ಸೇ ಇಲ್ಲ. ಆ ಭಾವನೆಗಳು ನಿಮ್ಮಲ್ಲಿ ಇಲ್ವಲ್ಲ. ಈಗ ಹೇಳಿದ್ನಲ್ಲ, ಒಂದು ಊರಿಗೆ ಹೋದ್ಮೇಲೆ ನಿಮ್ಗೆ ಏನು ಭಾವನೆಗಳಿತ್ತು ಅದೇ ನಿಮ್ಮ ಮುಂದೆ ಪ್ರತ್ಯಕ್ಷವಾಯಿತು. ಅದೆಲ್ಲ ನಿಮ್ಮ ಭಾವನೆಗಳು ಹೇಗೆ ಅಲ್ಲಿ ಬರುವಂತ ರಿಸಲ್ಟ್ ಆಗೇ ಇರುತ್ತದೆ ಮಿತ್ರರೇ. ಅದನ್ನು ಅರ್ಥ ಮಾಡ್ಕೋಬೇಕು.
ಅದಕ್ಕೆ ಪರಲೋಕ ಹೋಗ್ತಾ ಇದ್ವಿ ಅಂದ್ರೆ ಪರಲೋಕ ಹೋಗಕ್ ಮುಂಚೆ ನಿಮ್ಮ ಮನಸ್ಸು ಹೇಗಿದೆ, ನಿಮ್ಮ ಮನಸ್ಸನ್ನು ಸಂಸ್ಕರಿಸ್ಕೊಳ್ಳಿ. ನಿಮ್ಮ ಮನಸ್ಸನ್ನು ಆಧ್ಯಾತ್ಮಿಕದಲ್ಲಿ ಒಳಗಡಿಸ ಆಧ್ಯಾತ್ಮಿಕ ಒಳಗಡೆ ತೊಡಗಿಸ್ಕೊಳ್ಳಿ ಹೆಚ್ಚು. ಅವಾಗ ಇಂತಹ ಸಮಸ್ಯೆ ಬರಲ್ಲ. ಮರಣ ಹೊಂದಿದ ಮೇಲೇನು ಆರಾಮಾಗಿ ಹೋಗ್ತೀವಿ ನಾವು. ಒಂದು ಆಸ್ಟ್ರಲ್ ಮಾಸ್ಟರ್ಸ್ ಬರೋದು, ಏಂಜಲ್ಸ್ ಬರೋದು, ಅವ್ರ ಜೊತೆಗೆ ಸೊ ಆರಾಮಾಗಿ ಸೂಕ್ಷ್ಮ ಲೋಕ ಅಂದ್ರೆ ಏಳು ಹಂತಗಳಲ್ಲಿ ಮೇಲೆ ಇರೋ ಹಂತಗಳಲ್ಲಿ ಹೋಗೋದು, ಅಲ್ಲಿ ಅತ್ಯಂತ ಬೆಳಕಲ್ಲಿ ಇರುವಂತ ಪ್ರಪಂಚದಲ್ಲಿ ನಾವು ವಿಹಾರ ಮಾಡೋದು, ಸಂತೋಷವಾಗಿ ಎಷ್ಟೋ ಜನರ ಹತ್ರ ನಾವು ಭೇಟಿ ಆಗೋದು, ಇದೆಲ್ಲ ಆಗಿ ಅಲ್ಲಿ ಏನು ನಿಮಗೆ ಅಂದ್ರೆ ಯಾಕಂದ್ರೆ ನಿಮ್ಮಲ್ಲಿ ಹಾಗಿತ್ತು, ನಿಮ್ಮ ಮನಸ್ಸು ಆ ರೀತಿಯಲ್ಲಿ ಪರಿವರ್ತನೆ ಆಗಿತ್ತು, ನಿಮ್ಮ ಮನಸ್ಸಿನ ಔನ್ನತ್ಯ ಆಗಿತ್ತು. ಮತ್ತೆ ಆ ಮನಸ್ಸಿನ ಅಭಿವೃದ್ಧಿ ಈಗ ಆಗ್ತಾ ಇದೆಯಾ? ಆಗ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಯಾವಾಗಲೂ ಗೊಂದಲನೆ. ಯಾವಾಗಲೂ ಈ ಈ ಪ್ರಾಪಂಚಿಕದಲ್ಲಿ ಎಷ್ಟು ತೊಡಗಿಸ್ಕೊಂಡಿದ್ದಾರೆ ಅಂದ್ರೆ ಜೀವನದಲ್ಲಿ. ಈವನ್ ಹೇಳ್ಬೇಕಂದ್ರೆ ಬಿಲಿಯನೀರ್ಸ್ ಇದ್ದಾರೆ, ಮಿಲಿಯನೀರ್ಸ್ ಇದ್ದಾರೆ. ಅವನು ಕೊನೆವರೆಗೂ ಅವ್ನು ದುಡ್ಡು ದುಡ್ಡು ದುಡ್ಡು, ಇಷ್ಟು ಸಂಪಾದನೆ ಮಾಡಿ, ಅದು ಮಾಡಲಿ ಇದು ಮಾಡಲಿ, ಏನಾಗುತ್ತೆ ಅಲ್ಲಿ ಅವನು ಸಚ್ಚಿದ ಮೇಲೆ, ಸತ್ತೋದ ಮೇಲೆ ಏನಾಗುತ್ತೆ, ಹೋಗ್ತಾನೆ ಸೊರಂಗದಿಂದ ಆಚೆ ಕಡೆ ಹೋಗ್ತಾನೆ. ಹೋದ ತಕ್ಷಣವೇ ಮತ್ತೆ ಅಲ್ಲಿ ಒಂದು ದೊಡ್ಡ ಕಟ್ಟಡ ಕಟ್ಟಕ್ಕೆ ಅದು ಇದು ಏನೋ ಮಾಡಕ್ ಪ್ರಯತ್ನ ಮಾಡ್ತಾನೆ ಇರ್ತಾನೆ. ಅಲ್ಲಿ ಆ ಲೋಕಕ್ಕೆ ಹೋದ್ಮೇಲೆನೂ ಅದೇ ಭಾವನೆಗಳು ಇವನಿಗೆ. ಅಂದ್ರೆ ಆ ರೀತಿಯಲ್ಲಿ ಆಗುವಾಗ ನಿಮ್ಗೆ ಹೇಗೆ ಆತ್ಮಲೋಕದಲ್ಲಿ ನಿಮ್ಮ ಪ್ರಯಾಣ ಖಂಡಿತವಾಗಿ ಸುಖಮಯವಾಗಿರಲ್ಲ, ದುಃಖವಾಗಿ ಇರತ್ತೆ. ಸೊ ಆ ರೀತಿಯಲ್ಲಿ ಎಷ್ಟೋ ವರ್ಷಗಳು ಕಳೆದೋಗ್ಬೇಕಾಗತ್ತೆ ಸ್ನೇಹಿತರೆ. ಉದಾಹರಣೆಗೆ ಒಂದು ಉದಾಹರಣೆ ಇರ್ತೀನಿ. ಈಗ ನೀವು ಮಲಗಿರ್ತೀರಿ, ಯಾರೋ ಒಂದು ಪಿನ್ ಚುಚ್ತಾರೆ ನಿಮ್ಮ ದೇಹಕ್ಕೆ. ಆ ಪಿನ್ ಚುಚ್ಚಿದ ಮೇಲೆ ಒಂದು ಗಂಟದಲ್ಲೇ ಏನಾಗುತ್ತೆ ಗೊತ್ತಾ, ನಿಮ್ಮ ಹೊರಗಡೆ ಒಂದು ಸ್ವಪ್ನ ಸ್ಟಾರ್ಟ್ ಆಗತ್ತೆ. ಆ ಸ್ವಪ್ನ ಏನಿರುತ್ತೆ ಅಂದ್ರೆ ಯಾರೋ ನಿಮ್ಮ ಒಂಥರ ಚೇಸ್ ಮಾಡ್ತಾ ಇದ್ದಾರೆ, ನೀವು ರನ್ ಮಾಡ್ತಾ ಮಾಡ್ತಾ ಒಂದು ಮುಳ್ಳುಗಲ್ಲಿರುವಂತ ಒಂದು ಮುಳ್ಳು ಕಿರೀಟ ತರ ಒಂದು ಆ ದಾರಿಯಲ್ಲಿ ಹೋಗ್ತಾ ಇದ್ರೆ ಮುಳ್ಳುಗಲ್ಲು ಕುಚ್ಕೊಂತ ಸುಚ್ತಾ ಇದೆ ಹೊರಗಡೆ ದೇಹಕ್ಕೆ. ಇದೆಲ್ಲ ಭಾವನೆಗಳು ಬಂದು ಬಂದು ಈ ರೀತಿಯಲ್ಲಿ ಸ್ವಪ್ನ ನಡೆದು ಚಕ್ ಅಂತ ಒಂಥರ ಎಚ್ಚರಿಕೆ ಬರ್ತದೆ ನೋಡಿ. ಇಂಥ ಸಣ್ಣ ಒಂದು ಈ ಘಟನೆಗೆ ಇಷ್ಟೆಲ್ಲ ಆಗ್ತದೆ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಬದುಕಿರುವಾಗ ಏನೇನು ಮಾಡ್ತೀವೋ ಇವೆಲ್ಲನೂ ನಾವು ಆ ಲೋಕದಲ್ಲಿ ಪರಲೋಕದಲ್ಲಿ ಅಷ್ಟು ಜೀವನ ಕಾಲ ಹೇಳ್ಬೇಕಂದ್ರೆ ಎಷ್ಟು ವರ್ಷಗಳು ಹೇಳಕ್ಕಾಗಲ್ಲ. ಇಲ್ಲಿ ಒಂದು ಸ್ಪಿನ್ ಚುಚ್ಚಿರೋದು ಈಗ ಒಳಗಡೆ ನಡೆದಿರೋದು ಗಂಟೆಗಳ ಕಾಲ. ಅದೇ ರೀತಿಯಲ್ಲಿ ಇಲ್ಲಿ ನಾವು ಸ್ವಲ್ಪ ಅನುಭವಗಳು ಪಟ್ಕೊಂಡು ಈ ಮನಸ್ಸನ್ನು ಗೊಂದಲ ಮಾಡಿಕೊಂಡು ಮನಸ್ಸನ್ನು ಮಾಲಿನ್ಯ ಮಾಡಿಕೊಂಡ್ರೆ ಅಲ್ಲಿ ವರ್ಷಾಂತರ ಕಾಲ ಅಂದ್ರೆ ಸಾವಿರಾರು ವರ್ಷಗಳು ಸುಮ್ಮನೆ ಕತ್ತಲಲ್ಲಿ ಸುಮ್ಮನೆ ಅಲ್ಲಿ ಓಡಾಡ್ತಾ ಸುಮ್ಮನೆ ಒಂಥರ ಅಲಿತಾ ಆಗಿರ್ಬೇಕಾಗತ್ತೆ. ಏನಕ್ಕೆ ಬೇಕಾಗಿದೆ? ಇಲ್ಲಿರುವಾಗನೇ ನಿಮ್ಮ ಮನಸ್ಸಿನ ಸಂಸ್ಕರಿಸ್ಕೊಳ್ಳಿ, ಆಧ್ಯಾತ್ಮಿಕ ತೊಡಗಿಸ್ಕೊಳ್ಳಿ, ಸೇವದಲ್ಲಿ ತೊಡಗಿಸ್ಕೊಳ್ಳಿ, ಆನಂದ ಭರಿತ ಜೀವನ ಮಾಡಿ, ನೀವು ಆನಂದವಾಗಿರಿ. ನೀವು ಸುತ್ತು ಇರುವಂಥ ಪರಿಸರಗಳನ್ನು, ಜಂತುಗಳನ್ನು, ಪಕ್ಷಿಗಳನ್ನು, ವೃಕ್ಷಗಳನ್ನು, ಮತ್ತೆ ನಿಮ್ಮ ಸೋದರಿ ಎಲ್ಲರನ್ನೂ ಚೆನ್ನಾಗಿಟ್ಕೊಳ್ಳಿ. ಎಲ್ಲರನ್ನೂ ಆನಂದವಾಗಿರಿ, ಇಡಕ್ಕೆ ಪ್ರಯತ್ನ ಮಾಡಿ. ಅವ್ರಿಗೆ ಆನಂದ ಕೊಡಿ, ನೀವು ಆನಂದವಾಗಿರಿ. ಅವಾಗ ಏನಾಗುತ್ತೆ ಅಲ್ಲಿ ಅದೇ ಸುಂದರವಾದ ಜೀವನವನ್ನು ನೀವು ಅಲ್ಲಿ ವ್ಯಕ್ತಪಡಿಸ್ಕೊಳ್ಳೋ ಸಾಧ್ಯವಾಗುತ್ತೆ. ಪರಲೋಕದಲ್ಲಿನೂ ಅತ್ಯಂತ ಸುಂದರವಾದ ಜೀವನವನ್ನು ನೀವು ಅಲ್ಲಿ ಅನುಭವಿಸ್ಬೋದು ಸ್ನೇಹಿತರೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ನಮ್ಗೆ. ಇಷ್ಟು ಮಾತ್ರ ಅರ್ಥ ಆಗಿದ್ರೆ ತದನಂತರ ಆಗುವಂತ ವ್ಯವಹಾರ ಅದೆಲ್ಲ ಇಂದಿನ ಕ್ಲಾಸಲ್ಲಿ ಎಷ್ಟೋ ತಿಳ್ಕೊಂಡಿದೆ, ಎಷ್ಟೋ ಮಾಸ್ಟರ್ಸ್ ನಿಮಗೆ ಟೀಚ್ ಮಾಡಿದ್ದಾರೆ. ಏನಂತ ನಾವು ಅಲ್ಲಿ ಹೋದ್ಮೇಲೆ ಅದೇ ಇಲ್ಲಿರುವಂತ ಈ ಪ್ರಸ್ತುತ ಜೀವನ ಹೇಗಿದೆಯೋ ಅಲ್ಲಿ ನಮಗೂ ಮರಣಾಂತರ ಜೀವನ ಹಾಗೆ ಇರುತ್ತೆ. ಎಷ್ಟು ವರ್ಷಗಳ ಕಾಲ ಅಂದ್ರೆ ನಿಮ್ಗೂ ಅರಿವು ಬರೋಂಥವರೆಗೂ. ಇಲ್ಲಿಂದ ನೀವು ಹೋದ್ಮೇಲೆ ನಿಮ್ಮ ಭಾವನೆಗಳು, ನಿಮ್ಮ ಮಾನಸಿಕ ಈ ಲಕ್ಷಣಗಳು ಇದು ಪ್ರಕಾರನೇ ಅಲ್ಲಿ ಜೀವನ ನಡೀತದೆ. ಎಷ್ಟೋ ವರ್ಷಗಳ ಕಾಲ ನಡೀತದೆ. ತದನಂತರ ನಿಮ್ಗೆ ಯಾವಾಗ ಮತ್ತೆ ಅಲ್ಲಿ ಅರಿವು ಬರುತ್ತೋ ಆವಾಗ ಮಾಸ್ಟರ್ಸ್ ರೆಡಿ ಇರ್ತಾರೆ, ನಿಮ್ಮನ್ನು ಗೈಡ್ ಮಾಡ್ತಾರೆ, ನಿಮ್ಮನ್ನು ಒಂಥರ ಮಾರ್ಗದರ್ಶನ ಕೊಡ್ತಾರೆ, ಮತ್ತೆ ಮುಂದಿನ ಜೀವನಕ್ಕೆ ರೆಡಿ ಮಾಡ್ತಾರೆ. ಸೊ ಮತ್ತೆ ಕಾರಣ ಲೋಕಕ್ಕೆ ಹೋಗಿ ಕಾರಣ ಲೋಕ ಹೋದ್ಮೇಲೆ ಕಾರಣ ಲೋಕದಲ್ಲಿ ಅನೇಕ ನಮ್ಮ ಕಾರಣಗಳು ನೋಡಿಕೊಂಡು ಇಂದಿನ ಜನ್ಮದು ಏನು ಮಾಡಿದ್ವಿ, ಏನು ಬ್ಯಾಲೆನ್ಸ್ ಇದೆ, ಏನು ಕೆಟ್ಟ ಮಾಡಿದ್ವಿ, ಏನು ಒಳ್ಳೇದು ಮಾಡಿದ್ವಿ ಎಲ್ಲ ಆ ಸ್ಕ್ರೀನ್ ಆ ಆಕಾಶ ರಿಕಾರ್ಡ್ಸ್ ನೋಡಿಕೊಂಡು ತದನಂತರ ಮತ್ತೆ ನಾವು ಮುಂದಿನ ಜೀವನ ಪ್ರಣಾಳಿಕೆ ಮಾಡಿಕೊಂಡು ಮತ್ತೆ ವಾಪಸ್ ಬರ್ತಾ ಇರ್ತೀವಿ. ಈ ರೀತಿಯಲ್ಲಿ ಆಗ್ತದೆ ಸ್ನೇಹಿತರೆ. ಅದಕ್ಕೋಸ್ಕರ ಸ್ವರ್ಗ ನರಕ ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಮ್ಗೂ ಬೇಕಾಗಿರುವಂತಹ ಇನ್ಫಾರ್ಮೇಶನ್ ನಾನು ನಿಮ್ ಜೊತೆಗೆ ಹಂಚ್ಕೊಂಡಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಅದೇ ನಾವು ಮಾಡುವ ಕಾರ್ಯದಲ್ಲೇ ನಾವು ಇಲ್ಲಿಗೆ ಇದಕ್ಕೆ ವೇದಿಕೆಗೆ ನಾಗರಾಜ್ ಗುರುಜಿ ಅವರು ಆಗಮಿಸಿದ್ದಾರೆ. ಶುಭೋದಯ ಗುರುಜಿ, ಸ್ವಾಗತ. ಅದೇ ತಮ್ಮ ದಿವ್ಯ ಕಿರು ಸಂದೇಶದಲ್ಲಿ ಸ್ವರ್ಗ ಇಲ್ಲೇ, ನರಕನೂ ಇಲ್ಲೇ, ನಾವು ಇಲ್ಲಿ ಯಾವ ರೀತಿ ಬದುಕ್ತೇವೆ ಅದೇ ರೀತಿ ನಾವು
ಮೇಲಿನ ಇದರಲ್ಲಿ ಅದೇ ರೀತಿ ನಾವು ಅನುಭವಿಸ್ತೀವಿ ಅಂತ ಅನ್ನೋದನ್ನ ನಾವು ವಿವರವಾಗಿ ಹೇಳಿದ್ರು ಗುರುಜಿ. ಅದೇ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಅಂದ್ರೆ ನಾವು ಮಾಡೋ ಕಾರ್ಯದಲ್ಲೇ ನಮ್ಗೆ ಸ್ವರ್ಗ ನರಕ ಐತೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಬಹುದು. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನಾವು ಯಾರಾದ್ರೂ ಕುಡುಕ ಇದ್ರೆ ಅಲ್ಲಿ ಕುಡಿತಾನೇ ಇರ್ಬೇಕು, ಏನ್ ಮಾಡಕ್ಕಾಗಲ್ಲ. ಆ ರೀತಿ ಇರುತ್ತೆ. ಅದಕ್ಕೆ ಈ ಇಹಲೋಕದಲ್ಲಿ ಇರುವಾಗನೇ ಎಲ್ಲ ಸರಿಪಡಿಸ್ಕೋಬೇಕು ನಾವು. ನಾವು ಈ ಅಧ್ಯಾತ್ಮಕ್ಕೆ ಬಂದೀವಿ ಅಂತಂದ್ರೆ ನಮಗೆ ಇದು ತಿಳಿತಾ ಇದೆ ಗುರುಜಿ. ಯಾಕಂದ್ರೆ ಸಾಮಾನ್ಯ ಇದ್ರೆ ನಮ್ಗೆ ಇದ್ರದ್ದು ಅರ್ಥ ಆಗ್ತಾ ಇದ್ದಿದ್ದಿಲ್ಲ. ನಾವು ಈಗ ತಿಳಿತಾ ಇದೆ ಅಂತಂದ್ರೆ ನಾವು ಆ ಹಾದಿಯಲ್ಲೇ ಹೋಗ್ಬೇಕು, ಮುಂದಿನ ಸ್ವರ್ಗವನ್ನು ಇಲ್ಲೇ ಕಾಣ್ಬೇಕಂತಂದು ಗೊತ್ತಾಯ್ತು ಗುರುಜಿ. ಕರೆಕ್ಟ್. ಥ್ಯಾಂಕ್ ಯು ಗುರುಜಿ. ಇಷ್ಟೊತ್ತು ತಾವು ಏನು ಪ್ರವಚನ ಕೊಟ್ರಿ ಅದಕ್ಕೆ ತಕ್ಕಂತೆ ಇಲ್ಲೊಂದು ತತ್ವ ಇದೆ. ಒಂದು 4 ನಿಮಿಷ ಆಗತ್ತೆ, ಅದನ್ನ ಅನುಮತಿ ಕೊಟ್ರೆ ಹಾಡ್ಬೋದು. ಎಸ್ ಸರ್, ಎಸ್ ಸರ್. ಬಹಳ ಚೆನ್ನಾಗಿದೆ. ಮರಣದಲ್ಲಿ ಕೈಲಾಸವನ್ನು ನೋಡಿ ನರ ಜೀವರಾಗಿಯು ನರಕ ಮಾರ್ಗವ ಕೂಡಿ ಕೆಡಬ್ಯಾಡಿ. ಮರಣದಲ್ಲಿ ಕೈಲಾಸವನ್ನು ನೋಡಿ ನರ ಜೀವರಾಗಿಯು ನರಕ ಮಾರ್ಗವ ಕೂಡಿ ಕೆಡಬ್ಯಾಡಿ. ಧರಿಸಿ ನಿಯಮವ ಬಾಡಿದಿರಿ, ಪುರಹರನ ಪೂಜೆಯ ಮಾಡಿದಿರಿ, ತನು ದುರಿತಗಳ ನೀಗಾಡಿದಿರಿ, ಸುಸ್ಥಿರದ ಮುಕ್ತಿಯ ಬೇಡಿದಿರಿ ನೀವು. ಮರಣದಲ್ಲಿ ಕೈಲಾಸವನ್ನು ನೋಡಿ ನರ ಜೀವರಾಗಿಯು ನರಕ ಮಾರ್ಗವ ಕೂಡಿ ಕೆಡಬ್ಯಾಡಿ. ವರಿಸಿ ಕನ್ಯಾದಾನವನ್ನು ಮಾಡಿ ಸ್ನಾನಗಳ ಮಾಡುತ್ತ ಚರಿಸಿ ನಾನಾ ಕ್ಷೇತ್ರಗಳ ಕೂಡಿ. ದುರಿತ ತೊಲಗಿತು ಧನ್ಯರಾದಿರಿ, ಹರನ ಲೋಕ ನಿವಾಸರಾದಿರಿ. ಮರಳಿ ಸಂಕಲ್ಪವನ್ನು ಮಾಡದೆ ನರಕ ಮಾರ್ಗದ ಪ್ರೇತರಾಗದೆ. ಮರಣದಲ್ಲಿ ಕೈಲಾಸವನ್ನು ನೋಡಿ ನರ ಜೀವರಾಗಿಯು ನರಕ ಮಾರ್ಗವ ಕೂಡಿ ಕೆಡಬ್ಯಾಡಿ. ಸತ್ಕಥಾ ಶ್ರವಣಾದಿಗಳ ಮಾಡಿ ಶಿವರಾತ್ರಿ ಮೊದಲಾದುತ್ತಮ ವ್ರತ ಪುಣ್ಯಗಳ ಕೂಡಿ. ಸತ್ಕಥಾ ಶ್ರವಣಾದಿಗಳ ಮಾಡಿ ಶಿವರಾತ್ರಿ ಮೊದಲಾದುತ್ತಮ ವ್ರತ ಪುಣ್ಯಗಳ ಕೂಡಿ. ಚಿತ್ತವಿದು ಪರಿಶುದ್ಧವಾಯಿತು, ಮೃತ್ಯು ಮಾರ್ಗವು ದೂರವಾಯಿತು. ಕತ್ತಲೆಯ ಮಾತುಗಳ ಕೇಳದೆ ಮತ್ತೆ ವೈತರಣಿಯಲ್ಲಿ ಬೀಳದೆ. ಮರಣದಲ್ಲಿ ಕೈಲಾಸವನ್ನು ನೋಡಿ ನರ ಜೀವರಾಗಿಯು ನರಕ ಮಾರ್ಗವ ಕೂಡಿ ಕೆಡಬ್ಯಾಡಿ. ಸಂಕಟದಿ ಸಾಯುವರು ಮಾನವರು, ದರ್ಬೆಗಳ ಪಿಡಿದೆಮ ಕಿಂಕರರ ಪುರಗಳನ್ನು ಸೇರಿದರು. ಕಿಂಕರರು ಮಾಡುವರು ಬಹುವಿಧ ಶಂಕೆಗಳ ಹೆಚ್ಚಿಸುತ್ತ ನರಕದ ಬೆಂಕಿಯಲ್ಲಿ ಮುಳುಗುಸುವರದರಿಂ ಶಂಕರಾರ್ಯನ ಪದವ ಭಜಿಸುತ್ತ. ಮರಣದಲ್ಲಿ ಕೈಲಾಸವನ್ನು ನೋಡಿ ನರ ಜೀವರಾಗಿಯು ನರಕ ಮಾರ್ಗವ ಕೂಡಿ ಕೆಡಬ್ಯಾಡಿ. ನೀವಿಷ್ಟೊತ್ತು ತಾವು ಏನ್ ಹೇಳಿದ್ರಿ ಅದಕ್ಕೆ ಸಂಬಂಧಿಸಿದಂತೆ ಈ ತತ್ವ ಬಹಳ ಅರ್ಥಗರ್ಭಿತವಾಗಿ ಹೇಳ್ತಾ ಇದೆ. ಸತ್ತ ಮೇಲೆ ಕೈಲಾಸವನ್ನು ನೋಡೋದಲ್ಲ, ಈ ಮನಸ್ಸನ್ನ ಸಾಯಿಸ್ಬೇಕು ಇಲ್ಲಿ ಬದುಕಿದಾಗ್ಲೆ. ಅಂದ್ರೆ ಮನೋನಾಶವಾಗ್ಬೇಕು. ಯಾವುದರಿಂದ? ಈ ಕೆಟ್ಟ ಮಾರ್ಗಗಳು, ಅನ್ಯವಾದಂತಹ ಈ ನರಕ ಮಾರ್ಗವನ್ನು ತೋರಿಸ್ತಕ್ಕಂತಹ ವಿಚಾರಗಳಿಂದ ಮುಕ್ತರಾಗಿ ಸತ್ಯದ ಮಾರ್ಗದಲ್ಲಿ ನಡೆದಾಗ ಇಲ್ಲಿ ಮನಸ್ಸಿಗೆ ಸಾವು ಅಷ್ಟೇ ಹೊರತು ನಮಗಲ್ಲ. ಆದ್ರಿಂದ ಮರಣದಲ್ಲಿ ಕೈಲಾಸವನ್ನಂದ್ರೆ ಮನಸ್ಸನ್ನ ಇಲ್ಲಿ ಸಾಯಿಸಿ ಇಲ್ಲೇ ಕೈಲಾಸವನ್ನ ನೋಡಿ. ಇಲ್ಲಿ ನೀವು ಕೈಲಾಸವನ್ನ ನೋಡಿದ್ದೆ ಆದ್ರೆ ಆಗ ನೀವು ನರಜೀವರಾಗಿರೋದಿಲ್ಲ, ದೇವಮಾನವರಾಗಿರ್ತೀರಿ. ನಿಮಗೆ ಹುಟ್ಟು ಸಾವು ಅಂತಕ್ಕಂಥದ್ದು ಇಲ್ವೇ ಇಲ್ಲ. ನೋಡಿ, ಧರಿಸಿ ನಿಯಮವ ಬಾಡಿದಿರಿ. ಅನೇಕ ನಿಯಮ ವ್ರತಗಳು ಅದು ಇದು ಅನ್ಕೊಂಡು ಮಾಡಿ ಸಾಕಷ್ಟು ದಣಿದಿದ್ದೀವಿ. ಪುರಹರನ ಪೂಜೆಯ ಮಾಡಿದಿರಿ, ಆ ಶಿವನನ್ನು ಪೂಜೆ ಮಾಡಿದ್ದಾಯ್ತು. ತನು ದುರಿತಗಳ ನೀಗಾಡಿದಿರಿ. ಈ ದೇಹದಲ್ಲಿ ಬರ್ತಕ್ಕಂತಹ ಅನೇಕ ಕಷ್ಟ ಕೋಟಲೆಗಳನ್ನು ಕೂಡ ನಾವು
ತೀರ್ಸಿದೀವಿ. ಈಗ ಬೇಕಾಗಿರೋದೇನು? ಸ್ಥಿರ ಮುಕ್ತಿ. ಸ್ಥಿರವಾಗಿರ್ತಕ್ಕಂಥ ಮುಕ್ತಿಯನ್ನ ನೀವು ಬೇಡ್ತಾ ಇದ್ದೀರಿ. ಆದ್ರಿಂದ ಯಾವಾಗ ನೀವು ಸ್ಥಿರ ಮುಕ್ತಿಯನ್ನ ಪಡೆಯೋದಕ್ಕೆ ನೀವು ಸಿದ್ಧವಾಗ್ತೀರಿ, ಆಗ ನಿಮಗೆ ಮತ್ತೆ ನರಕದ ಮಾರ್ಗದ ನೋವು ಇಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ. ಆದ್ರಿಂದ ನಾವು ಈ ಯಾವತ್ತೂ ಸತ್ಯದ ಮಾರ್ಗದಲ್ಲಿ ಹೋಗ್ಬೇಕು. ಮತ್ತೆ ಮನಸ್ಸನ್ನ ಸದಾ ಸತ್ಸಂಗದಲ್ಲಿ ಮತ್ತು ಸಜ್ಜನರು ಹೇಳ್ತಕ್ಕಂಥ ವಿಚಾರದಲ್ಲಿ ಹಲವಾರು ಪುಸ್ತಕಗಳನ್ನ, ನೂರಾರು ಪುಸ್ತಕಗಳನ್ನ ಓದೋದು ಒಂದೇ, ಒಂದು ಸತ್ಸಂಗದಲ್ಲಿ ಭಾಗವಹಿಸೋದು ಒಂದೇ. ಯಾಕೆಂದ್ರೆ ಆ ಸತ್ಸಂಗದಲ್ಲಿ ಮಾತನಾಡ್ತಕ್ಕಂಥವ್ರು ಅನೇಕ ಗ್ರಂಥಗಳನ್ನ ಅಧ್ಯಯನ ಮಾಡಿರ್ತಾರೆ, ಅನೇಕ ಗ್ರಂಥಗಳ ಸಾರವನ್ನ ಅಲ್ಲಿ ಹೇಳ್ತಾ ಇರ್ತಾರೆ. ಅದಕ್ಕೆ ಸಜ್ಜನ ಸಾಂಗತ್ಯವೇ ಅತ್ಯಂತ ಉತ್ತಮ ಅಂತ ಕಬೀರದಾಸರು ಕೂಡ ಒಂದ್ ಕಡೆ ಹೇಳ್ತಾರೆ. ಸುತರ ರಾಮ ಕರೆದಾಗಲೋ ಕಬೀರಗೇನೋದು ಗುಡ, ಸುತರ ರಾಮ ಕರೆದಾಗಲೋ ಕಬೀರಗೇನೋದು ಗುಡ, ಸಜ್ಜನ ಸಂಘದಲ್ಲಿ ಸಿಗುವ ಆನಂದ ವೈಕುಂಠದಲ್ಲೂ ಇಲ್ಲ ಕಬೀರ, ವೈಕುಂಠದಲ್ಲೂ ಇಲ್ಲ. ಎಷ್ಟು ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ ನೋಡಿ. ಆ ಸಜ್ಜನ ಸಾಂಗತ್ಯದಲ್ಲಿ ಸಿಗ್ತಕ್ಕಂತಹ ಆನಂದ ವೈಕುಂಠದಲ್ಲೂ ಸಿಕ್ಕೋದಿಲ್ವಂತೆ. ಆದ್ರಿಂದ ತಾವಿಷ್ಟೊತ್ತು ಏನ್ ಹೇಳಿದ್ರಿ, ಇದು ನಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ಶುದ್ಧಿ ಮಾಡ್ತಕ್ಕಂಥದ್ದು. ಮನಸ್ಸನ್ನ ಸಾಧ್ಯವಷ್ಟು ಶುದ್ಧಿ ಮಾಡ್ಕೊಳ್ತಾ ಹೋಗ್ಬೇಕು. ಮತ್ತೆ ಇಲ್ಲಿ ಈ ಜೀವನದಲ್ಲಿ ಬದುಕಿದ್ದಾಗ್ಲೇನೆ ಮನಸ್ಸನ್ನ ಲಯಗೊಳಿಸ್ಬೇಕು. ಲಯಗೊಳಿಸೋದಂದ್ರೆ ಏನು? ಎಲ್ಲಿಂದ ಬಂದಿತ್ತು ಮತ್ತೆ ಅದನ್ನ ತಗೊಂಡಾಗ ಅಲ್ಲಿ ಸೇರ್ಸ್ಬಿಡೋದು ಅಷ್ಟೇ. ಬ್ಯಾಂಕಿಂದ ದುಡ್ಡು ತಕೊಂಡ್ ಬಂದಿದ್ವಿ, ತಕೊಂಡೋಗಿ ಮತ್ತೆ ತಿರುಗಿ ಕಟ್ಬಿಡೋದು, ಮತ್ತೆ ಅದ್ರ ಸಾಲ ನಾವು ಹೊತ್ಕೊಳ್ಳೋದು ಬೇಡ. ಹಾಗೆ ನಾವು ಈ ಮಾರ್ಗದಲ್ಲಿ ನಡ್ಕೊಂಡು ಹೋದ್ರೆ ಖಂಡಿತವಾಗಿ ಈ ಜನ್ಮದಲ್ಲಿ ಬದುಕಿರುವಾಗ್ಲೇನೆ ನಾವು ಸಾತ್ವಿಕವಾಗಿ ಬದುಕೊಂಡು ಸಾವನ್ನ ಗೆಲ್ಲಬಹುದು. ಅಂದ್ರೆ ದೇಹಕ್ಕೆ ಸಾವು ಬರುತ್ತೆ. ಜೀವಭಾವದಲ್ಲಿದ್ದಾಗ ನನಗೆ ಸಾವು, ಹುಟ್ಟು, ದುಃಖ, ಸಂಕಟ ಬರುತ್ತೆ. ದೇವಭಾವನೆಯಲ್ಲಿದ್ದಾಗ ಆ ಪರಮಾತ್ಮನ ಸ್ವರೂಪವೇ ನಾನು ಅಂತಕ್ಕಂಥ ಸತ್ಯದಲ್ಲಿ ನಿಂತಾಗ ಸಾವು ಇಲ್ಲ, ಹುಟ್ಟು ಇಲ್ಲ, ನರಕವೂ ಇಲ್ಲ, ಸ್ವರ್ಗವೂ ಇಲ್ಲ. ಧನ್ಯವಾದ. ಥ್ಯಾಂಕ್ ಯು ಸರ್. ಅದ್ಭುತವಾದ ಮೆಸೇಜ್ ಕೊಟ್ಟಿದ್ರಿ. ಹಾಡುಗಳಿಂದನೂ ಇನ್ನೂ ತುಂಬಾ ಅರ್ಥಗರ್ಭಿತ ನಮ್ಗೆ ಅರ್ಥ ಸಿಕ್ತು. ಎಸ್ ಸರ್. ಸೊ ಈ ರೀತಿಯಲ್ಲಿ ಸ್ನೇಹಿತರೆ, ನಾವು ಏನೇನು ಸ್ಮೃತಿಗಳು, ಆ ಸ್ಮೃತಿಗಳು ಅನ್ನೋದು ಕೆಟ್ಟದಾಗಿರಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ಪದೇ ಪದೇ. ಅಂದ್ರೆ ನಾವು ಸಾವುಕ್ಕೂ ಮುಂಚೆ ಮರಣ ಅನ್ನೋದು ಈ ದೇಹಕ್ಕೆ ಬರ್ತಾ ಇರ್ತದೆ. ಅದನ್ನೂ ನಮ್ಮ ಭಾವನೆನೆ. ಲಿಂಡಾ ಗುಡ್ಮೆನ್ ಹೇಳ್ತಾರೆ, ನಿಮ್ಮ ದೇಹ ಶಾಶ್ವತವಾಗಿ ಇಟ್ಕೋಬಹುದು, ನೀವು ಚಿರಂಜೀವತ್ವ ನಿಮ್ಗೆ ನಿಮ್ಮ ಸಾಧಾರಣ ಲಕ್ಷ್ಯ ಅಂತ ಹೇಳ್ತಾರೆ ಅವರು. ನಿಮ್ಮ ಸಾಧಾರಣ ಲಕ್ಷಣ ಏನಂದ್ರೆ ಚಿರಂಜೀವತ್ವ, ಅಮರತ್ವ ಅಂತ ಹೇಳ್ತಾರೆ. ಆದ್ರೂ ನಮ್ಗೆ ಆ ಭಾವನೆ ಇಲ್ಲ. ಏನ್ ಮಾಡೋದು? ಆ ಭಾವನೆ ಅನ್ನೋದು ನಮ್ಗೆ ಏನಿದೆ ಅಂದ್ರೆ, ಎಲ್ಲಾರು ನೋಡಿ ನೋಡಿ ಪ್ರಪಂಚವನ್ನು ನೋಡಿ ಪ್ರತಿಯೊಬ್ಬರಿಗೂ ಮರಣ ಬರುತ್ತೆ ಅಂತ ಒಂದು ಭಾವನೆ ಈಗಾಗಲೇ ಇಟ್ಕೊಂಡಿದ್ವಿ. ಖಂಡಿತ ಅದೇ ಆಗತ್ತೆ. ಇನ್ನೇನಾಗತ್ತೆ ಹೇಳಿ? ನಿಮ್ಮ ಭಾವನೆ ಇದೆ, ಖಂಡಿತ ನಿಮ್ಗೆ ಬಂದೇ ಬರುತ್ತೆ, ಮರಣ ಬರುತ್ತೆ. ಸೊ ಈ ರೀತಿಯಲ್ಲಿ ಮರಣ ಒಂದಕ್ಕೆ ಮುಂಚೆ ಇರುವಂತ ಸ್ಮೃತಿಗಳು. ಸೊ ಉದಾಹರಣೆಗೆ ಸ್ವಲ್ಪ ಜನ ಆಸ್ಪತ್ರೆಗೆ ಹೋಗ್ತಾರೆ, ಅಲ್ಲಿ ಶಸ್ತ್ರಚಿಕಿತ್ಸೆ ಆಗತ್ತೆ, ಏನೇನೋ ಆಗ್ತಾ ಇರ್ತದೆ. ಇವೆಲ್ಲ ಆದ್ಮೇಲೆ ಅವನು ತೀರೋಗಿದ್ರೆ ಅಲ್ಲಿ ಹೋದ್ಮೇಲೆ ಮತ್ತೆ ಅದೇ ತರ ಭಾವನೆಗಳು, ಅದೇ ತರ ಜೀವನವನ್ನು ನಡ್ಸ್ಕೊಳ್ಬೇಕಾಗತ್ತೆ. ಆ ರೀತಿಯಲ್ಲಿ ಆಗತ್ತೆ. ಇಂಥ ಕೆಟ್ಟ ಸ್ಮೃತಿಗಳು ಫಸ್ಟ್ ಮೊದಲನೇದಾಗಿ ನಾನು ಹೇಳ್ತಾ ಇದ್ದೀನಿ. ಮರಣ ಹೊಂದಿದ ಮೇಲೆ ಈ ಕೆಟ್ಟದಾಗಿರುವಂಥ ಸ್ಮೃತಿಗಳೆಲ್ಲ ಅನುಭವಿಸ್ಬೇಕಂದ್ರೆ ಸಾವಿರಾರು ವರ್ಷಗಳು, ನೂರಾರು ವರ್ಷಗಳು ಆಗ್ಬೋದು. ಅದರಲ್ಲೇ ಹಿಡಿದು ಬಿಡ್ತಾರೆ. ಆಮೇಲೆ ಅದಾದ್ಮೇಲೆ ಅದೆಲ್ಲ ಕಳೆದೋದ್ಮೇಲೆ ನೆಕ್ಸ್ಟ್ ಅವನಿಗೆ ಒಳ್ಳೆ ಸ್ಮೃತಿಗಳೆಲ್ಲ ಅದು ಮತ್ತೆ ಸ್ಮರಣೆಗೆ ಬರುತ್ತೆ, ಅಂದ್ರೆ ನೆನಪು ಬರುತ್ತೆ. ಅವಾಗ ಅದನ್ನು ಅನುಭವಿಸೋದು ಸ್ಟಾರ್ಟ್ ಮಾಡ್ತಾನೆ. ಬಂಧು ಮಿತ್ರಗಳನ್ನು ಮೀಟ್ ಮಾಡೋದು, ಸುಂದರವಾದ ಜೀವನ ನಡೆಸೋದು, ಅವನಿಗೇನೇ ಕೋರಿಕೆಗಳಿದ್ರೆ ಆ ಕೋರಿಕೆಲ್ಲ ತೀರಿಸ್ಕೊಂಡೋದು, ಇವೆಲ್ಲ ಆಗಿದ ಮೇಲೆ ಅದು ಹೇಳ್ತಾರಲ್ಲ, ಈ ಪಾಪ ಇದ್ರೆ ಪಾಪನ ಅನುಭವಿಸಿ, ಈ ಪುಣ್ಯ ಕರ್ಮ ಎಷ್ಟು ಮಾಡಿದ್ರೆ ಅಷ್ಟು ಅದು ಅನುಭವಿಸಿ, ತದನಂತರ ಮತ್ತೆ ಮುಂದಿನ ಪ್ರಾಣಕ್ಕೆ ಹೋಗ್ತಾರೆ. ಆ ರೀತಿಯಲ್ಲಿ ಸಾಗ್ತಾ ಇರ್ತದೆ ನಮ್ಮ ಜೀವನ. ಮರಣಾಂತರ ಜೀವನನು ಅದೇ ರೀತಿಯಲ್ಲಿ ಸಾಗತ್ತೆ.
ಅದನ್ನ ಅರ್ಥ ಮಾಡ್ಕೊರಿ. ಅದಕ್ಕೆ ಇಲ್ಲಿ ಎಚ್ಚರಿಕವಾದ ಜೀವನವನ್ನು ನಡೆಸ್ಕೊಳ್ಳೋಣ ಸ್ನೇಹಿತರೆ. ಥ್ಯಾಂಕ್ ಯು. ರೈಟ್. ಥ್ಯಾಂಕ್ ಯು ಉಮಾಕ್ ಗುರುಜಿ. ಅವ್ರು ಸುಮ್ಮನೆ ಕೂತಿದಾರಲ್ಲ, ಉಮಾಕ್ ಅವ್ರು ಮಾತಾಡ್ಬೇಕಾಗಿತ್ತಲ್ಲ, ಹ್ಯಾಂಡ್ ರೈಸ್ ಸ್ನೇಹಿತರೆ, ಮಾಡಿಲ್ಲ ಇನ್ನು. ಇವತ್ತಿನ ಕಾರ್ಯಕ್ರಮ ಕುರಿತು ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ಅಭಿಪ್ರಾಯಗಳನ್ನ ಹಂಚಿಕೊಳ್ಳಿ. ರೈಟ್. ಯಾರ್ಯಾರು ಅನಿಸಿಕೆ ಇದೆಯೋ ಪೂರ್ಣಿಮಾ ದಯವಿಟ್ಟು ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ, ನಮಸ್ತೆ ಗುರುಗಳೇ. ಹಾ ಅಮ್ಮ ನಮಸ್ಕಾರ. ಸತ್ಕರ್ಮ ಸದಾಚಾರದಿಂದ ನಾವು ಜೀವನ್ ಮುಕ್ತಿಯನ್ನ ಸಾಧಿಸಬಹುದು ಅಂತ ಹೇಳಿ ನಿಮ್ಮಿಬ್ಬರ ಮಾತುಗಳಲ್ಲಿ ವ್ಯಕ್ತ ಆಗಿತ್ತು. ನನಗೊಂದಷ್ಟು ದೇವರ ನಾಮಗಳು ಮುಂದೆ ಬಂದ್ ಹೋಯ್ತು. ಅಂದ್ರೆ ನಾವು ಕೇಳ್ತಿರ್ತೀವಿ, ನಿಮ್ ಮುಂದೆ ನಿಮ್ ಹತ್ರ ಹಂಚ್ಕೊಳ್ಳೋಣ ಅನ್ನಿಸ್ತು. ಗುರುಗಳು ನಾಗರಾಜ್ ಗುರುಗಳು ಹೇಳಿದ್ರು, ನಾವು ಈ ಒಳ್ಳೊಳ್ಳೆ ಆಚರಣೆಗಳಿಂದ ಏನು ಈ ಪಾಪಗಳನ್ನ ತೊಡ್ಕೊಂಡು ಮುಕ್ತಿ ಮಾರ್ಗದೆಡೆಗೆ ಸಾಗಬೇಕು ಅಂತ ಹೇಳಿ. ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ಆಣುರೇಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ, ಆಣುರೇಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ, ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ, ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ, ಗೋವಿಂದ ನಾಮವೇ ಚಂದ, ಗೋವಿಂದ ನಾಮವೇ ಚಂದ, ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ, ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ, ಈ ಪರಿ ಮಹಿಮೆಯ ತಿಳಿವುದೇ ಆನಂದ, ಈ ಪರಿ ಮಹಿಮೆಯ ತಿಳಿವುದೇ ಆನಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ಪರಮ ಪುರುಷ ಶ್ರೀ ಪುರಂದರ ವಿಠಲನ, ಪರಮ ಪುರುಷ ಶ್ರೀ ಪುರಂದರ ವಿಠಲನ, ಹಿಂಗದ ದಾತರ ನೆನೆವುದೇ ಆನಂದ, ಹಿಂಗದ ದಾಸರ ನೆನೆವುದೇ ಆನಂದ. ಆನಂದ ಎಲ್ಲಿದೆ ಅಂತ ದಾಸರು ಬರ್ದ್ಬಿಟ್ಟಿದ್ದಾರೆ. ಹಾಗೆ ನಾವು ಕೇಶವದಾಸರ ನೆರ್ಯಾದಿ ಕೇಶವರನ್ನ ನೆನೆಸ್ಕೊಂಡಿರುವಂತಹ ಕನಕದಾಸರು ಹೇಳ್ತಾರೆ, ಮುಟ್ಟಬೇಡ ಮುಟ್ಟಬೇಡ ಮುರಹರನ ದಾಸರನು ಅಂತ ಶಿವ ಹೇಳ್ತಾನೆ ಅಂತ. ಮುಟ್ಟಬೇಡ ಮುಟ್ಟಬೇಡ ಮುರಹರನ ದಾಸರನು, ಕಟ್ಟು ಮಾಡಿಸಿದ ಯಮ ತನ್ನ ದೂತರನು, ಮುಟ್ಟಬೇಡ ಮುಟ್ಟಬೇಡ. ಈ ತರ ಕೊನೆಯದಾಗಿ, ಸತ್ಯವಂತರ ಸಂಗವಿರಲು ತೀರ್ಥವೇತಕ್ಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯೇತಕ್ಕೆ, ಸತ್ಯವಂತರ ಸಂಗವಿರಲು ತೀರ್ಥವೇತಕ್ಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯೇತಕ್ಕೆ. ಧನ್ಯವಾದಗಳು ಗುರುಗಳೇ, ಧನ್ಯವಾದಗಳು ಗುರುಗಳೇ. ತುಂಬಾ ಸಂತೋಷ ಆಯ್ತಮ್ಮ. ಥ್ಯಾಂಕ್ ಯು ಗುರುಜಿ. ನೋಡಿ, ಇಂಥವು ಪರಿಪೂರ್ಣತೆ ಬಂತು ಈ ಸಬ್ಜೆಕ್ಟ್ಗೆ. ಎಸ್. ಸೊ ಪುಟ್ಟ ಹೆಂಗಿದಾನೆ, ಏನ್ ಮಾಡ್ತಾ ಇದ್ದಾನೆ? ತೋರಿಸ್ತಾ ಇದ್ದಾರಲ್ಲ, ಸೊ ಗುಂಡಾಗಿದ್ದಾನೆ. ಅವ್ರಿಗೆ ಈಗಿನ ಅವಕಾಶ.
ರೈಟ್. ಎಲ್ಲ ಜ್ಞಾನ ಕೇಳಿಸ್ಕೊತಾ ಇರ್ತಾನೆ. ಹೌದು ಗುರುಜಿ, ಯಾವಾಗ್ಲೂ ಮಾತಾಡ್ತಾನೆ ಇರ್ತಾನ ಅವನು. ಏನೋ ಹೇಳ್ತಾರೆ, ಹಾಡಾಡ್ಬೇಕಾದ್ರೆ ಅಂತೂ ಅವನು ಶ್ರುತಿ ಸೇರ್ಸೋಂಗೆ ಏನೋ ಹೇಳ್ತಾ ಇರ್ತಾನೆ. ಇವಾಗ ನೋಡಿ ನಿಶಬ್ದವಾಗಿದ್ದಾನೆ, ಕೇಳಿಸ್ಕೊತಾ ಇದ್ದಾನೆ ಹಾಡಾಡ್ಬೇಕಾದ್ರೆ. ಎಸ್ ಎಲ್ಲ ಸತ್ಸಂಗದ ಫಲ ಎಸ್ ಎಸ್. ಅಂತ ಭಾವಿಸ್ತೀನಿ. ಸೊ ಅಂತ ಆತ್ಮನೇ ಅಲ್ಲಿ ಬಂದಿರ್ತದೆ, ಸಾಮಾನ್ಯ ಆತ್ಮ ಅಂತೂ ಬಂದಿರಲ್ಲ. ಹೌದು ಗುರುಜಿ. ಎಸ್, ವೆರಿ ಗುಡ್, ವೆರಿ ಗುಡ್. ನಮಸ್ತೆ ಗುರುಜಿ, ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಅವನು ಹೊಟ್ಟೆಯಲ್ಲಿ ಇದ್ದಾಗಿಂದಾನೆ ಸತ್ಸಂಗದಲ್ಲಿ ಭಾಗವಹಿಸ್ತಾ ಇದ್ದಾನೆ ಮೇಡಮ್. ತುಂಬಾ ಅದ್ಭುತ ವ್ಯಕ್ತಿ ಆಗ್ತಾನ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಉಮಾ ಮೇಡಮ್ ಮಾತಾಡಿ. ನಮಸ್ಕಾರ ಗುರುಜಿ. ನಮಸ್ಕಾರ. ನಮಸ್ಕಾರ ನಾಗರಾಜ್ ಗುರುಜಿ ಅವರಿಗೂ. ನಮಸ್ಕಾರ. ಇವತ್ತು ತಾವಿಬ್ರು ಕೊಟ್ಟಂತಹ ಕಿರು ಸಂದೇಶ ಅಲ್ಲದು ದೊಡ್ಡ ಮಹಾ ಸಂದೇಶ. ನಮ್ಮ ರಂಗನಾಥ್ ಗುರುಜಿಯವರಂತೂ ಸ್ವರ್ಗ ನರಕ ಇಲ್ಲಿಯೇ ಅಂತ ಅದನ್ನು ಹೇಳಿದ್ರು. ನಮ್ಮ ಮನಸ್ಸೇ ಸ್ವರ್ಗ ಮತ್ತು ನರಕಕ್ಕೆ ಕಾರಣ. ದೇಹ ಬಿಟ್ಟ ಮೇಲೆ ಸ್ಮೃತಿ ಇರುತ್ತದೆ, ಆದ್ರ ನಂತರ ಏನೆಂಬುದು ನಮಗ್ ಗೊತ್ತಾಗುದಿಲ್ಲ. ಅದು ನಮ್ಮ ಭಾವನೆಯಿಂದಲೇ ಎಲ್ಲವೂ ನಮಗ್ ತಿಳಿಯುತ್ತೆ. ಮತ್ ನಾವ್ ಏನೇನ್ ಕೆಲಸ ಕೆಟ್ಟದು ಒಳ್ಳೇದು ಏನ್ ಮಾಡ್ತೀವಿ ಇಲ್ಲೇ ಅದಕ್ಕೆ ಗೊತ್ತಾಗತ್ತೆ. ಎಡಗೈ ಮಾಡಿದ್ದು ಬಲಗೈ ಗೊತ್ತಾಗ್ಲ ಅಂತಾರಲ್ಲ, ಆ ತರ ಇಲ್ಲೇ ನಮ್ಗೆಲ್ಲ ತಿಳಿಯುತ್ತೆ. ಅಲ್ಲಿ ಹೋದ್ಮೇಲೆ ನಾವು ಏನು ಮಾಡ್ಬೇಕು ಏನನ್ನೋದು ಗೊತ್ತಾಗೋದಕ್ಕಿಂತ ಇಲ್ಲೇ ಪರಿಪೂರ್ತಿಯಾಗಿ ತಿಳ್ಕೊಳಿಕ್ಕಾಗತ್ತೆ. ಆಮೇಲೆ ತಾವು ಮಧುರವಾದಂತ ಒಂದು ಸಂಗೀತವನ್ನು ಹೇಳಿದ್ರಿ. ಮರಣದಲ್ಲಿ ಕೈಲಾಸವನ್ನು ನೋಡಿರಿ, ನರಜೀವರಾಗಿ ನರಕ ನೋಡಬೇಡಿರಿ ಅಂತ ಹೇಳಿದ್ರಿ. ಎಷ್ಟು ಅರ್ಥಗರ್ಭಿತವಾಗಿದೆ ಅದರಲ್ಲಿ. ಅದ್ ತಿಳ್ಕೊಂಡ್ರೆ ಬಹಳಷ್ಟು ಅರ್ಥ, ಜೀವನದಲ್ಲಿ ಸಾರ್ಥಕತೆಯನ್ನು ಪಡಿತೀವಿ. ಅದನ್ನ ತಾವು ಗುರುಗಳೇ ನಮ್ಗೆ ವಾಟ್ಸಪ್ ನಲ್ಲಿ ಕಳಿಸ್ಬಿಡಿ ಆ ಸಾಂಗ್ ಅನ್ನ. ಆಮೇಲೆ ಇವತ್ತು ಜೀವನದಲ್ಲಿ ಮುಕ್ತಿ ಪಡಿಬೇಕಾದ್ರೆ ಇಂತಹ ಸತ್ಸಂಗಗಳು, ಇಂತಹ ಕಿರು ಸಂದೇಶಗಳು ನಮ್ಗೆ ಬೇಕೇ ಬೇಕು. ಆಮೇಲೆ ಯಾವಾಗ್ಲೂ ದೇವರ ನಾಮಸ್ಮರಣೆ ಮಾಡ್ಬೇಕು, ಗೋವಿಂದರ ಸ್ಮರಣೆಯಲ್ಲಿ ಸದಾ ಇರ್ಬೇಕು ಅನ್ನೋದನ್ನು ಕೂಡ ಇವತ್ತು ಪೂರ್ಣಿಮಾ ಸಹೋದರಿಯರು ಹೇಳಿದ್ರು. ಅವರ ಮಧುರ ಸಂಗೀತ ಬಹಳಷ್ಟು ಸುಸ್ವರವಾಗಿದೆ. ಆಮೇಲೆ ಯಾವುದೇ ಒಂದು ಸತ್ಸಂಗ, ಒಂದು ಕಾರ್ಯಕ್ರಮ ಸಂಪನ್ನಗೊಳ್ಬೇಕಾದ್ರೆ ಇಂತಹ ಸಂಗೀತನೇ ನಮ್ಗೆ ಮುಖ್ಯ ಕಾರಣ ಅನಿಸ್ತದೆ. ಅವ್ರ ಪೂರ್ಣಿಮಾ ಸಹೋದರಿ ಇರ್ಲಿಲ್ಲ ಅಂದ್ರೆ ಅವತ್ತಿನ ಧ್ಯಾನದಲ್ಲಿ ಕಳೆ ಇರೋದಿಲ್ಲ, ಶೋಭೆ ಇರೋದಿಲ್ಲ ಅನಿಸುತ್ತೆ. ಯಾಕಂದ್ರೆ ಅಷ್ಟು ಸುಶ್ರಾವ್ಯವಾಗಿ ಅವ್ರ ಹಾಡನ್ನು ಕೇಳಿ, ನಮ್ಗಂತೂ ಹಾಡಿಗೆ ಬರೋದಿಲ್ಲ, ಸುಮ್ನೆ ಏನೋ ಗೊಣಗ್ತಾ ಇರ್ತೀವಿ. ಆದ್ರೆ ಅದು ಸಂಗೀತ ಕೇಳಿದ್ರೆ, ಧ್ವನಿ ಕೇಳಿದ್ರೆ ಅಷ್ಟು ಮನಸ್ಸಿಗೆ ಶಾಂತಿ ಸಿಗತ್ತೆ. ಧನ್ಯವಾದ ಗುರುಗಳೇ, ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರಲ್ಲ, ಧನ್ಯವಾದ. ನಾಗರತ್ನಮ್ಮ. ನಮಸ್ತೆ ಗುರುಗಳೇ. ನಮಸ್ತೆ. ನಾವು ಅದೇ ಉಮಾ ಮೇಡಮ್ ಹೇಳಿದಾಗೆ ನಮ್ಗೆ ಅದನ್ನ ತತ್ವಪದದ್ದು ಒಂದಿನ ನಮ್ಗೆ ಇದ್ರಲ್ಲಿ ವಾಟ್ಸಪ್ ಅಲ್ಲಿ ನಮ್ಮ ಗ್ರೂಪ್ ಅಲ್ಲಿ ಹಾಕಿದ್ರೆ ನಾವೆಲ್ಲ ನೋಡ್ಕೊಂಡು ತಿಳ್ಕೊಬಹುದು ಅಂತ ಕೇಳ್ಕೊಳಕ್ ಮಾಡಿದೆ. ಮತ್ತೆ ಗುರುಗಳೇ, ಪೂರ್ಣಿಮಾ ಮೇಡಮ್ ಹೇಳಿದಾಗೆ ನಾವು ಸತ್ಸಂಗದಲ್ಲಿ ಇರೋದು, ಮತ್ತೆ ಮುಟ್ಟಬೇಡ ಅಂತ ಒಂದು ಇದು ಹೇಳಿದ್ರು ಕೀರ್ತನೆ. ಆ ಕೀರ್ತನೆಯಲ್ಲಿ ಹೇಳಿದ ಅರ್ಥ, ನಾವೆಲ್ಲರೂ ಈಗ ನಿಮ್ಮ ಸತ್ಸಂಗದಲ್ಲಿ ಇರೋದ್ರಿಂದ ನಮ್ಮನ್ ಕೂಡ ನಾವು ಯಾವಾಗ್ಲೂ ದೇವರ ಹತ್ರ ಇರುವಾಗ ಯಮನದಲ್ಲಿ ಆಸ್ಪದನೇ ಇರಲ್ಲ, ಅವನು ಎಂಟ್ರಿ ಆಗಕ್ಕೆ ಬಿಡಲ್ಲ ನಮ್ಮ ಜೀವನದಲ್ಲಿ. ನಾವು ಆತರ ಒಂದು ಪದ ಇದೆ. ಆ ಪದದಿಂದ ಅರ್ಥ ಅವರು ಪೂರ್ತಿಯಾಗಿ ಹೇಳಿದ್ರು. ಮುರಹರನಿಗೆ ಅವನು ಆಜ್ಞೆನೆ ಮಾಡ್ಬಿಡ್ತಾನೆ, ಯಮನಿಗೆ ಅವನು ಆಜ್ಞೆ ಮಾಡ್ತಾನಂತೆ, ನನ್ನ ಭಕ್ತರು ಅವರೆಲ್ಲ, ನೀನ್ ಅವನ್ನ ಮುಟ್ಲೇಬೇಡ ಅಂತ. ಅದರದ ಅರ್ಥ ಆ ತರ ನಮಗೆ ಕೊಟ್ಟಿದ್ದಾರೆ ಗುರುಗಳನ್ನು. ಜೊತೆಗೆ ನಾವು ಯಾವಾಗ್ಲೂ ಸತ್ಕರ್ಮ, ನಾವೇನ್ ಅಡ್ಗೆ ಮಾಡಿರ್ತೀವೋ ಅದನ್ನ ನಾವು ಅನುಭವಿಸ್ಬೇಕು, ನಾವು ತಿನ್ಬೇಕು. ಮಾಡೋದುಣ್ಣ ಮಾರಾಯ ಅಂತ ಒಂದು ಗಾದೆ ಇದೆ. ಆ ರೀತಿ ನಾವು ಇಲ್ಲೇನೋ ಮಾಡ್ಬಿಟ್ಟು ಹೋಗಿ ನಾವ್ ಅಲ್ಲಿ ಸ್ವರ್ಗ ಕೇಳಿದ್ರೆ ಅಥವಾ ನಮ್ಗೆ ಒಳ್ಳೇದ್ ಕೇಳಿದ್ರೆ ಬರಲ್ಲ. ನಾವೇನ್ ಮಾಡಿರ್ತೀವಿ ಅದನ್ನ ನಾವು ತಿನ್ಬೇಕು. ಅದಕ್ಕೆ ನಾವಿಲ್ಲಿ ಸತ್ಕರ್ಮ ಮಾಡ್ಬೇಕು, ಒಳ್ಳೇದು ಸದ್ಭಕ್ತರ ಜೊತೆ ಇರ್ಬೇಕು. ಇದ್ರ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಮತ್ತೆ ನಾವ್ ಫಸ್ಟ್ ನಮ್ಗೆ ಏನ್ ಬರುತ್ತೆ ಅಂತಂದ್ರೆ, ನಮ್ಮ ಸ್ಮೃತಿ ಪಟಲ ಅಂತಾನೆ ಏನೋ ಹೇಳ್ತಾರೆ. ಅದು ನಾವು ಸಾಯುವಾಗ ನಾವ್ ಏನ್ ಕಣ್ಣಲ್ಲಿ ನೋಡಿರ್ತೀವಿ ಅದೇ ಫಸ್ಟ್ ನಮ್ಗೆ ಅಲ್ಲಿ ಹೋದಾಗ್ಲೂ ಸಿಗೋದು. ಅದು ಕಣ್ಣು ಮುಂದೆ ಬಂದಂಗೆ ಇರುತ್ತೆ ಅದು. ಆಮೇಲೆ ಹಿಂದಿಂದ ಹೋಗ್ತಾ ನಾವು ಮೊದ್ಲು ಏನ್ ಮಾಡಿದೀವಿ ಅದೆಲ್ಲಾನು ಅನುಭವ ಬರುತ್ತೆ ಅಂತ ಹೇಳ್ತಿರ್ತಾರೆ. ಈ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಗುರುಗಳೇ. ತುಂಬಾ ವಂದನೆಗಳು. ನಮಸ್ತೆ ಗುರು. ಥ್ಯಾಂಕ್ ಯು ಮೇಡಮ್. ಓಕೆ ಮಾ.
ಆಯ್ತು, ಈಗ ಶೇರಿಂಗ್ ಯಾರ್ದು ಇಲ್ಲ ಗುರುಜಿ. ಹ್ಮ್ ಹ್ಮ್ ಸಂಪನ್ನಗೊಳಿಸ್ಬೋದು ಕಾರ್ಯಕ್ರಮ. ಓಕೆ ಗುರುಜಿ. ಇಲ್ಲಿಯವರೆಗೂ ಇಂದಿನ ಸುದೀರ್ಘ ಕಾರ್ಯಕ್ರಮದಲ್ಲಿ ಮೊದಲನೆಯದಾಗಿ ಯೋಗಾಸನ ಮತ್ತು ಪ್ರಾಣಾಯಾಮವನ್ನು ಹೇಳಿಕೊಟ್ಟಂತ ಸಣ್ಣಗೌಡರಿಗೆ ಈ ವೇದಿಕೆ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಂತರ ಆಧ್ಯಾತ್ಮಿಕ ಜ್ಞಾನವಾಗಿ ಯೋಗಿ ಆತ್ಮಕಥೆ ಅಂತ ವಾಣಿ ಮೇಡಮ್ ಅವರು ತಮ್ಮ ಅದ್ಭುತವಾದ ಇದರಿಂದ ಹೇಳಿ ಎಲ್ಲರನ್ನು ಅವರದ್ರಲ್ಲಿ ಸಹಿತಾರೆ. ಅವರಂತ ಕಲೆ ಎಲ್ಲರಿಗೂ ಬರುದಿಲ್ಲ. ತಮ್ಮ ವೈಯಕ್ತಿಕ ಉದಾಹರಣೆಗಳು ಕೊಡ್ತಾ ಕೊಡ್ತಾ ಹೇಳ್ತಾರೆ. ಅವ್ರಿಗೂ ಕೂಡ ನಾನು ವೇದಿಕೆ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಂತರ ಗುರೂಜಿಯವರು ಕಿರು ಸಂದೇಶವನ್ನ ಹೇಳಿದ್ರು. ಸ್ವರ್ಗ ನರಕ ಇಲ್ಲೇ ಇಲ್ಲ, ನಾವು ಇಲ್ಲೇ ಮೇಲಿಲ್ಲ, ಇಲ್ಲೇ ಇದಾವು. ಇಲ್ಲೇನೋ ನಾವು ಕಾರ್ಯಗಳನ್ನು ಮಾಡ್ತೀವಿ ಅದೇ ಅಲ್ಲಿ ಅನುಭವಿಸ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರು. ಅದಕ್ಕೆ ನಾವು ಇಲ್ಲೇ ಸ್ವರ್ಗವನ್ನು ಇಲ್ಲೇ ಕಾಣ್ಬೇಕು, ನರಕವನ್ನು ಇಲ್ಲೇ ಕಾಣ್ಬೇಕಂತ ತಿಳಿಸಿದ್ರು. ಒಂದು ಗೀತೆ ಇದೆ ಗುರುಜಿ, ಇಲ್ಲೇ ಸ್ವರ್ಗ ಇಲ್ಲೇ ನರಕ ಮೇಲೇನಿಲ್ಲ ಸುಳ್ಳು. ನಾವು 2 ದಿನದ ಬಾಳು ಅದರಲ್ಲಿ ಏನ್ ಅನುಭವಿಸ್ತೇವೆ. ಹಗಲು ರಾತ್ರಿ ಯಾವ ರೀತಿ ಬರ್ತೈತಿ ಹಾಗೆ ಹುಟ್ಟು ಸಾವು ನಮ್ಮ ಇದರಲ್ಲಿ ಹಗಲು ಬೇಡ ರಾತ್ರಿ ಬೇಡ ಅಂತಂದ್ರ ಅದು ಬರೋದೇ, ಹಗಲು ಬರೋದೇ. ಹಾಗೆ ರೀತಿ ಕಷ್ಟ ಸುಖನೂ ಬರ್ತಾವು. ಅವನ್ನ ಒಳ್ಳೆ ರೀತಿಯಾಗಿ ನಾವು ಏನು ಸುಖವನ್ನ ಯಾವ ರೀತಿ ಅನುಭವಿಸ್ತೀವಿ ಅದನ್ನು ಕಷ್ಟವನ್ನು ಅದೇ ರೀತಿ ಅನುಭವಿಸ್ಬೇಕಂತ ಅನ್ನೋದು ಇದರಲ್ಲಿ ನಾನು ಕಂಡುಕೊಂಡೆ ಗುರುಜಿ. ನಮಗೂ ಕೂಡ ಈ ವೇದಿಕೆ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಗುರುಜಿ. ನಂತರ ನಾಗರಾಜ್ ಗುರುಜಿಯವರು ಬಂದು ತತ್ವ ಪದಗಳನ್ನ ಹೇಳಿ ಅದೇ ಅರ್ಥದಲ್ಲಿ ತತ್ವ ಪದಗಳನ್ನ ಹೇಳಿ ವಿವರವಾಗಿ ನಮ್ಗೆ ಮನದಟ್ಟು ಮಾಡಿದ್ರೆ ಅವರಿಗೂ ಕೂಡ ಧನ್ಯವಾದಗಳು. ಮತ್ತೆ ಪೂರ್ಣಿಮಾ ಮೇಡಮ್ ಅವರು ಅವ್ರ ಬರ್ಲಿಲ್ಲ ಅಂದ್ರೆ ಈ ನಮ್ಮ ಸತ್ಸಂಗ ಕಾರ್ಯಕ್ರಮ ಮುಕ್ತಾಯ ಆಗೋದಿಲ್ಲ. ಅವ್ರ ಹಾಡಿನ ಮೂಲಕ ಸುಶ್ರಾವ ಗೀತೆಯನ್ನು ಹೇಳಿದ್ರು. ಅವರಿಗೂ ಕೂಡ ವೇದಿಕೆ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಂತರ ಇಲ್ಲಿವರೆಗೂ ಈ ಕ್ಲಾಸ್ ನಲ್ಲಿ ತಾವು ಹಾಜರಿದ್ದು ಜ್ಞಾನವನ್ನ ಪಡೆದಿದ್ದಕ್ಕಾಗಿ ಎಲ್ಲ ಮಾಸ್ಟರ್ಗಳು ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಸಂಪನ್ನಗೊಳಿಸ್ತೇವೆ. ಥ್ಯಾಂಕ್ ಯು. ಗುರುಜಿ ತಾವು ಗೀತೆ ಹೇಳ್ತೀರಾ? ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರಿ ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದ. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು.